ಎಲ್ರಿಗೂ ನಮಸ್ಕಾರ. ಪೊಲಿಟಿ ಸೀರೀಸ್‌ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ ನಾವು ರಿಲೇಷನ್ಸ್ ಬಿಟ್ವೀನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಮೇನ್ಸ್‌ಗೂ ತುಂಬ ಇಂಪಾರ್ಟೆಂಟು, ಪ್ರಿಲಿಮ್ಸ್‌ಗೂ ತುಂಬ ಇಂಪಾರ್ಟೆಂಟು ಮತ್ತು ಎಸ್ಸೆಗೂ ತುಂಬ ಇಂಪಾರ್ಟೆಂಟು. ಸರಿನಾ? ಸೊ ಪ್ರಿಲಿಮ್ಸ್‌ಗೆ ಹೇಗೆ ಇಂಪಾರ್ಟೆಂಟು ಅಂತ ಹೇಳೋದಾದರೆ, ಇಲ್ಲಿ ಬರುವಂತಹ ಕೆಲವೊಂದಷ್ಟು ಕೇಸ್ ಸ್ಟಡಿಗಳಿರ್ತಾವಲ್ಲ, ಸೊ ಆ ಕೇಸ್ ಸ್ಟಡಿದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಾಗಿತ್ತು ಅಂತ ಕೇಳ್ಬೋದು. ಲೈಕ್ ಎಕ್ಸಾಂಪಲ್, ನಿಮ್ಮ ಪ್ರಿಲಿಮ್ಸಲ್ಲಿ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಬರ್ತದೆ ಗೊತ್ತಾ? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೇಳ್ಬಿಟ್ಟು ಕೆಲವೊಂದು ಸ್ಟೇಟ್ಮೆಂಟ್ಗಳು ಕೊಡ್ತಾನೆ. ಅದನ್ನು ಕೊಟ್ಟು ವಿಚ್ ಆಫ್ ದ ಫಾಲೋಯಿಂಗ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾನೆ. ಹೌದಾ? ಸೊ ಆ ರೀತಿ ಕೆಲವೊಂದು ಕೇಸ್ ಸ್ಟಡಿಗಳನ್ನ ಮೆನ್ಷನ್ ಮಾಡಿ ಅವರು ಯಾವುದು ಕರೆಕ್ಟಾಗಿದೆ ಈ ಕೇಸ್ ಸ್ಟಡಿದು ಅಂತ ಕೇಳ್ಬೋದು. ಆಯಿತಾ? ಸೊ ಹಾಗಾಗಿ ಪ್ರಿಲಿಮ್ಸ್ಗೆ ತುಂಬ ಇಂಪಾರ್ಟೆಂಟು. ಒಂದು 3-4 ಕೇಸ್ ಸ್ಟಡಿ ಇದೆ, ಈಸಿಯಾಗಿ ಹೇಳ್ಕೊಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಆಯಿತಾ? ನೆಕ್ಸ್ಟು ಮೇನ್ಸ್ಗೆ ಹೇಗೆ ಇಂಪಾರ್ಟೆಂಟು ಅಂತಂದರೆ, ಮೇನ್ಸಲ್ಲೂ ಕೂಡ ನಿಮಗೆ ಸಬ್ ಕ್ವಶನ್ಸ್ಗಳಲ್ಲಿ ಲೈಕ್ ಒಂದು ಕ್ವಶನ್ ಕೇಳಿ ಅದ್ರ ಕ್ವಶನ್ ಪಕ್ಕದಲ್ಲಿ ಇನ್ನೊಂದು ಸಬ್ ಕ್ವಶನ್ ಅಂತ ಬರುತ್ತೆ. ಆ ಕ್ವಶನ್ಗಳಲ್ಲಿ ಈ ಕೇಸ್ ಸ್ಟಡಿಗಳ ಬಗ್ಗೆ ಕೇಳ್ಬೋದು. ಅಂದರೆ ರೀಸೆಂಟಾಗಿ ಏನು ಹೋಗ್ತಾ ಇದೆ ಆ ಕೇಸ್ಗಳ ಬಗ್ಗೆ. ಲೈಕ್ ಎಕ್ಸಾಂಪಲ್, ಒಂದು ಆರ್ಟಿಕಲ್ ಅಂತ ತೊಗೊಳ್ಳಿ. ಆ ಆರ್ಟಿಕಲ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಕೇಸ್ ಸ್ಟಡಿಗಳಿತ್ತು ಅಂತಂದರೆ, ಇದರ ನ್ಯೂಸಲ್ಲಿ ಇತ್ತು ಅಂತಂದರೆ ಅದ್ರ ಬಗ್ಗೆ ಕೆಲವೊಂದಷ್ಟು ಕೇಸ್ ಸ್ಟಡಿಗಳು ಕೇಳ್ಬೋದು. ಆಯಿತಾ? ಇಲ್ಲ ಅಂತಂದರೆ ವಾಟ್ ಇಸ್ ದ ರಿಲೇಷನ್ಸ್ ಬಿಟ್ವೀನ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆ್ಯಂಡ್ ಸ್ಟೇಟ್ ಪಾಲಿಸಿ ಅಂತಲೂ ಕೇಳ್ಬೋದು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಆ್ಯಂಡ್ ಫಂಡಮೆಂಟಲ್ ಅಂತ ಕೇಳ್ಬೋದು. ಇಲ್ಲ ಅಂತಂದರೆ ಎಲ್ಲೂ ಕೂಡ ಕೇಳ್ಬೋದು. ಆಯಿತಾ? ಎಲ್ ಏನು ಕೇಳ್ತಾನೆ ಅಂದರೆ, ದೆರ್ ಈಸ್ ಅನ್ ಹಾರ್ಮೋನಿ ಬ್ಯಾಲೆನ್ಸ್ ಬಿಟ್ವೀನ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ಎಕ್ಸ್ಪ್ಲೈನ್ ಅಂತ ಕೇಳ್ಬೋದು. ಆಯಿತಾ? ಹೇಳೋದಕ್ಕಾಗಲ್ಲ, ಬಟ್ ನೀವು ತಿಳ್ಕೊಳ್ಳಿ, ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಕ್ವಶನ್ ಯಾವ ರೀತಿನಾದ್ರು ಕೇಳಿ, ನಾವು ಕಾನ್ಸೆಪ್ಟ್ ತಿಳ್ಕೊಳ್ಳೋಣ, ಸೊ ಆನ್ಸರ್ ಮಾಡೋಣ. ಸರಿನಾ? ಶುರು ಮಾಡೋಣ ಹಂಗಾದರೆ. ಓಕೆ, ಮೊದಲನೇದು ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ ಏನು ಅಂತ. ಓಕೆ, ವೆನ್ ದ ಫ್ರೇಮರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟೆಡ್, ಅಂದರೆ ನಮ್ಮ ಸಂವಿಧಾನನ ರಚನೆ ಮಾಡಬೇಕಾದ್ರೆ, ದೇ ವಾಂಟೆಡ್ ಟು ಬಿಲ್ಡ್ ಅ ನೇಷನ್ ದಟ್ ಎನ್ಶೋರ್ಸ್ ಅ ಬೋತ್ ಇಂಡಿವಿಜುವಲ್ ಫ್ರೀಡಮ್ ಆ್ಯಂಡ್ ಸೋಷಲ್ ವೆಲ್ಫೇರ್. ಹೌದಾ? ನಮ್ಮ ಸಂವಿಧಾನ ರಚನೆ ಮಾಡೋ ಟೈಮಲ್ಲಿ ಅವರು ಒಂದು ನೇಷನ್ನ ಬಿಲ್ಡ್ ಮಾಡಬೇಕಾಗಿತ್ತು. ಆಯಿತಾ? ಯಾವ ರೀತಿ ನೇಷನ್ನು ಅಂತಂದರೆ, ಇಟ್ ಎನ್ಶೋರ್ಸ್ ಬೋತ್ ಇಂಡಿವಿಜುವಲ್ ಲಿಬರ್ಟಿ ಇರಬೇಕು, ಜೊತೆಗೆ ಸೋಷಲ್ ವೆಲ್ಫೇರು ಕೂಡ ಇರಬೇಕು. ಸೊ ಆ ರೀತಿ ಒಂದು ನೇಷನ್ನ ಬಿಲ್ಡ್ ಮಾಡಬೇಕು. ಸೊ ಆ ರೀತಿ ನೇಷನ್ ಬಿಲ್ಡ್ ಮಾಡಬೇಕು ಅಂದರೆ ಏನಿರಬೇಕು? ಒಂದು ಫಂಡಮೆಂಟಲ್ ರೈಟ್ಸ್ ಇರಬೇಕು, ಜೊತೆಗೆ DPSP ಇರಬೇಕು, ಜೊತೆಗೆ ಎರಡೂ ಕೂಡ ಇಂಟರ್ ಡಿಪೆಂಡೆಂಟ್ ಆಗಿರಬೇಕು. ಯಾವುದು ಕೂಡ ಸಿಂಗಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಇರೋದಿಲ್ಲ, ಇಂಟರ್ ಡಿಪೆಂಡೆಂಟ್ ಆಗಿರಬೇಕು. ಆಯಿತಾ? ಸೊ ಆ ರೀತಿ ಯೋಚನೆ ಮಾಡಿದ್ರು. ಹಾಗಾದರೆ ಆ ರೀತಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಒಂದು ಫಂಡಮೆಂಟಲ್ ರೈಟ್ಸ್ ಅಂತ ತರಬೇಕು, ಜೊತೆಗೆ ಒಂದು DPSP ಅಂತ ತರಬೇಕು. ಹೌದಾ? ಸೊ ಅರ್ಥ ಆಯಿತಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆಯಿತಾ? ಯಾರೋ ಒಂದು ಹುಡುಗ, ಪವೀನ್ ಅಂತ ಒಂದು ಹುಡುಗ ಇದ್ದ. ಯಾರೊಬ್ಬ ಪವೀನು, ಮೈಸೂರು ಹುಡುಗ ಅವನು. ಸೊ ಅವನು ಹುಡುಗನಿಗೆ ಏನಪ್ಪ ಆಸೆ ಅಂತಂದರೆ, ಅವನಿಗೆ ಒಂದು ಹ್ಯಾಪಿ ಲೈಫ್ ಬೇಕಾಗಿತ್ತು, ಒಂದು ಡಿಗ್ನಿಫೈಡ್ ಲೈಫ್ ಬೇಕಾಗಿತ್ತು, ಜೊತೆಗೆ ಒಂದು ಸೆಕ್ಯೂರ್ಡ್ ಲೈಫ್ ಬೇಕಾಗಿತ್ತು. ಸೊ ಇಷ್ಟೆಲ್ಲ ಇದ್ದರೂ ಕೂಡ ನೋಡಿ, ಇವೆಲ್ಲ ಒಂದು ಪರ್ಸನಲ್ಲು, ಸ್ವಲ್ಪ ಇದು ಪರ್ಸನಲ್ ಆದಂಗಾಯಿತು. ಹೌದಾ? ಸೊ ಇಷ್ಟೆಲ್ಲ ಇದ್ದರೂ ಕೂಡ ಅವನಿಗೆ ಒಂದು ಎಜುಕೇಷನ್ ಬೇಕಾಗಿತ್ತು, ಒಂದು ಹೆಲ್ತ್ ಬೇಕಾಗಿತ್ತು, ಒಂದು ಪ್ರಾಪರ್ ಜಾಬ್ ಬೇಕಾಗಿತ್ತು. ಆಯಿತಾ? ಒಂದು ಪ್ರಾಪರ್ ಫ್ರೀಡಮ್ ಬೇಕಾಗಿತ್ತು. ನೋಡಿ, ಇಷ್ಟೆಲ್ಲ ಬೇಕಂತೆ. ಇಷ್ಟೆಲ್ಲ ಬೇಕು ಅಂತಂದವನಿಗೆ ಆ ಒಂದು ಸಮಾಜದಲ್ಲಿ ಬರೀ ಫಂಡಮೆಂಟಲ್ ರೈಟ್ಸ್ ಇದ್ದರೆ ಇಷ್ಟೆಲ್ಲ ಸಿಗುತ್ತಾ? ಇಲ್ಲ. ಬರೀ ಫಂಡಮೆಂಟಲ್ ರೈಟ್ಸ್ ಇದ್ದರೆ ಇಷ್ಟೆಲ್ಲ ಸಿಗೋಲ್ಲ. ಅಥವಾ ಬರೀ DPSP ಇದ್ರೆ ಎಲ್ಲ ಸಿಗುತ್ತಾ? ಇಲ್ಲ. ಹೌದಾ? DPSP ಇದ್ದರೆ ಎಕ್ಸಾಂಪಲ್, ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಲ್ಲೇ ಬರೀ DPSPಗಳೇ ಇದೆ ಅಂತ ತಿಳ್ಕೊಳ್ಳಿ. ಫಂಡಮೆಂಟಲ್ ರೈಟ್ಸ್ ಇರಲಿಲ್ಲ. ಸೊ DPSP ಪ್ರಕಾರ ಏನು? ಎಜುಕೇಷನ್ ಕೊಡಬೇಕು, ಹೆಲ್ತ್ ಕೊಡಬೇಕು, ಜಾಬ್ ಕೊಡಬೇಕು. ಓಕೆ, ಇಷ್ಟೆಲ್ಲ ಕೊಟ್ಟು ಅವ್ರು ಏನು ಮಾಡ್ತಾರೆ? ನಿಮ್ಮ ಇಂಡಿವಿಜುವಲ್ ಫ್ರೀಡಮ್ನೇ ಕಿತ್ಕೊಬಿಡ್ತಾರೆ. ತುಂಬ ರೆಸ್ಟ್ರಿಕ್ಟ್ ಮಾಡ್ತಾರೆ. ನೀವು ಮಾತಾಡೋಂಗೆ ಇಲ್ಲ. ಲೈಕ್ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನು, ರೈಟ್ ಟು ಮೂಮೆಂಟು ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಕಿತ್ಕೊಬಿಡ್ತಾರೆ. ಆ ಥರ ಕಿತ್ಕೊಂಡ್ರೆ ಬದುಕೋಕ್ಕಾಗುತ್ತಾ ಅಂತ ಸೊಸೈಟಿಲಿ? ಆಗಲ್ಲ. ಜೊತೆಗೆ ಇನ್ನೊಂದು ಎಕ್ಸಾಂಪಲು, ಅದೇ ಸೊಸೈಟಿಲಿ ಬರೀ ಫಂಡಮೆಂಟಲ್ ರೈಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಒಂದು DPSPನೂ ಇಲ್ಲ. ಫಂಡಮೆಂಟಲ್ ರೈಟ್ಸ್ ಅಂದರೆ ನಿಮ್ಗೆ ಎಲ್ಲ ಥರದ್ದು ರೈಟ್ಸ್ ಇರುತ್ತೆ, ಬಟ್ ಆ ಒಂದು ಸೊಸೈಟಿಲಿ ಎಜುಕೇಷನೇ ಇಲ್ಲ, ಆ ಒಂದು ಸೊಸೈಟಿಲಿ ಹೆಲ್ತೇ ಇಲ್ಲ. ಆ ಥರ ಇದ್ದಾಗ ಏನಾಗುತ್ತೆ? ಆ ಒಂದು ಸೊಸೈಟಿ ಮುಂದೆ ಬರೋದಕ್ಕಾಗುತ್ತಾ? ಇಲ್ಲ. ಸೊ ಹಾಗಾಗಿ ಒಂದು ಸೊಸೈಟಿ ಅಂತಂದಾಗ ಫಂಡಮೆಂಟಲ್ ರೈಟ್ಸು ಎಷ್ಟು ಮುಖ್ಯನೋ ಅಷ್ಟೇ DPSP ಕೂಡ ಮುಖ್ಯ ಆಗ್ತದೆ. ಅರ್ಥ ಆಯ್ತಾ ಇದು? ಓಕೆ, ಇದು ಅರ್ಥ ಆಗಿತ್ತು ಅಂದರೆ ನೆಕ್ಸ್ಟು ಹೋಗೋಣ. ಬೇಸಿಕ್ ಐಡಿಯಾ. ಸೊ ಫಂಡಮೆಂಟಲ್ ರೈಟ್ಸ್ ಆರ್ ದ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಆಫ್ ಇಂಡಿವಿಜುವಲ್. ಈಗಾಗಲೇ ನಾನು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ, DPSPನೂ ಕೂಡ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಅನ್ಕೋತೀನಿ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ಗಳಲ್ಲಿ ನಿಮಗೆ ಏನು ಕೂಡ ಕನ್ಫ್ಯೂಷನ್ ಬರೋದಿಲ್ಲ ಅನ್ಕೋತೀನಿ. ಸರಿನಾ?
ಸೊ ಫಂಡಮೆಂಟಲ್ ರೈಟ್ಸ್ ಆರ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ of an individual, so they protect the citizens from arbitrary actions of the state and ensures the individual liberty and equality and dignity. ಸೊ ಡಿ ಪಿ ಎಸ್ ಪಿ ಹೇಳೋದಾದರೆ ದೇ ಆರ್ ದ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಗೋಲ್ಸ್ ಆಫ್ ದ ಗೌರ್ಮೆಂಟ್ ಶುಡ್ ಏಮ್ ಟು ಅಚೀವ್. ಹೌದಾ, ಇವೆಲ್ಲ ಒಂದು ಅಂದರೆ ನಾನು ಹೇಳಿದೆ ನಿಮಗೆ ಏನು ಅಂತಂದರೆ ಈ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇದೆಯಲ್ಲ, ಈ ಡಿ ಪಿ ಎಸ್ ಪಿ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ಕೊಟ್ಟಿದೆ. ಯಾರು ಹೇಳಿದ್ದು ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದು. ಹೌದಾ, ಸೊ ಅವ್ರು ಹೇಳಿದರು ಈ ಒಂದು ಡಿ ಪಿ ಎಸ್ ಪಿ ಅನ್ನೋದು ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ. ಸಪ್ರೇಟಾಗಿ ಅದನ್ನು ಕೂಡ ಹೇಳ್ಕೊಟ್ಟಿದೆ, ಹೇಗೆಲ್ಲ ಅದು ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಗೆ ಲಿಂಕ್ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ಕೊಟ್ಟಿದೆ. ಹೌದಾ, ಓಕೆ. ಸೊ ಡಿ ಪಿ ಎಸ್ ಪಿ ಅನ್ನೋದು ಒಂದು ಗೋಲ್ ಆಗಿದೆ. ಯಾರ ಗೋಲು? ಗೌರ್ಮೆಂಟ್ದು ಗೋಲು. ಸೊ ದಟ್ ದೇ ಹ್ಯಾವ್ ಟು ಬಿಲ್ಡ್ ಅ ಸೊಸೈಟಿ ಬೇಸ್ಡ್ ಆನ್ ದೀಸ್ ಗೋಲ್ಸ್ ಅಂತ ಹೇಳ್ಕೊಟ್ಟಿದೆ. ಹೌದಾ, ಸೊ ದೇ ಗೈಡ್ ದ ಸ್ಟೇಟ್ ಇನ್ ಮೇಕಿಂಗ್ ಲಾಸ್ ಆ್ಯಂಡ್ ಪಾಲಿಸೀಸ್ ದಟ್ ಲೀಡ್ ಟು ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್. ಡಿ ಪಿ ಎಸ್ ಪಿ ಕ್ಲಾಸ್ ಇಂಟ್ರೊಡಕ್ಷನ್ ಕ್ಲಾಸ್ ಕೇಳಿದರೆ ನಿಮ್ಗೆ ಯಾವುದು ಕೂಡ ಕನ್ಫ್ಯೂಷನ್ ಆಗಲ್ಲ ಈ ಪಾಯಿಂಟ್ಸ್ಗಳಲ್ಲಿ. ನೆಕ್ಸ್ಟು ಒಂದಷ್ಟು ಲೈಕ್ ಎಕ್ಸಾಂಪಲ್ಸ್ ಇದ್ದೀನಿ, ರಿವಿಷನ್ಗೆ ಒಂದಷ್ಟು ಪಾಯಿಂಟ್ಸ್ ಹಾಕಿದ್ದೀನಿ ಇಲ್ಲಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಟೈನ್ಸ್ ಟು ಇಂಪಾರ್ಟೆಂಟ್ ಪಾರ್ಟ್ಸ್ ದಟ್ ರೆಪ್ರೆಸೆಂಟ್ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್. ಹೌದಾ, ನಾನು ಪವಿನ್ ಅನ್ನೋ ಎಕ್ಸಾಂಪಲಲ್ಲಿ ಇದನ್ನು ನಾನು ಹೈಲೈಟ್ ಮಾಡ್ಬೋದಾ? ಟೂ ಸೈಡ್ಸ್ ಆಫ್ ಅ ಸೇಮ್ ಕಾಯಿನ್ ಅಂತಂದರೆ ಒಂದು ಸೊಸೈಟಿಯಲ್ಲಿ ಈ ನಮ್ಮ ಡಿ ಪಿ ಎಸ್ ಪಿನೂ ಬೇಕು ಮತ್ತು ಈ ಒಂದು ಫಂಡಮೆಂಟಲ್ ರೈಟ್ಸ್ ಎರಡೂ ಕೂಡ ಬೇಕಾಗ್ತದೆ. ಹಾಗಾಗಿ ಈ ಎರಡೂ ಯಾವ ರೀತಿ ಇದೆ ಅಂತಂದರೆ ದೇ ಆರ್ ದ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗಲ್ಲ. ನೆಕ್ಸ್ಟು ಫಂಡಮೆಂಟಲ್ ರೈಟ್ಸ್ ಅನ್ನೋದು ಪಾರ್ಟ್ 3ಯಲ್ಲಿದೆ. ಹೌದಾ, ಇದೊಂದು ಪೊಲಿಟಿಕಲ್ ಡೆಮೋಕ್ರಸಿ, ಪ್ರೊಟೆಕ್ಟ್ ಇಂಡಿವಿಜುವಲ್ ಲಿಬರ್ಟಿ, ದೇ ಆರ್ ಜಸ್ಟಿಸಬಲ್, ತುಂಬ ಇಂಪಾರ್ಟೆಂಟ್ ಇದು. ದೇ ಆರ್ ಜಸ್ಟಿಸಬಲ್, ಇಟ್ ಎನ್ಶೋರ್ಸ್ ಮೀನಿಂಗ್ ದೇ ಕ್ಯಾನ್ ಬಿ ಎನ್ಫೋರ್ಸ್ ಬೈ ದ ಕೋರ್ಟ್. ಅಂದರೆ ಅಕಸ್ಮಾತ್ ವೈಲೇಟ್ ಆಯಿತು ಅಂತಂದರೆ, ಯಾವುದಾದ್ರೂ ಒಂದು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಯಿತು ಅಂದರೆ ಯು ಕ್ಯಾನ್ ಗೋ ಟು ದ ಕೋರ್ಟ್. ಮತ್ತು ಆ್ಯಸ್ ಪರ್ ಪಾರ್ಟ್ 4 ಅಂದರೆ ಡಿ ಪಿ ಎಸ್ ಪಿ ಪ್ರಕಾರ ಇಟ್ ಏಮ್ ಟು ಎಸ್ಟಾಬ್ಲಿಷ್ ದ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆಮೋಕ್ರಸಿ. ಹೌದಾ, ಸೋಷಿಯಲ್ ಮತ್ತು ಎಕನಾಮಿಕ್ ಡೆಮೋಕ್ರಸಿ ಪ್ಲಸ್ ಒಂದು ವೆಲ್ಫೇರ್ ಸ್ಟೇಟ್ನ ಬಿಲ್ಡ್ ಮಾಡಬೇಕು. ಹೌದಾ, ಸೊ ದೇ ಆರ್ ನಾನ್ ಜಸ್ಟಿಸಬಲ್ ಅಂದರೆ ಈ ಒಂದು ಡಿ ಪಿ ಎಸ್ ಪಿ ವೈಲೇಟ್ ಆಯಿತು ಅಂತಂದರೆ ಯು ಕ್ಯಾನ್ ನಾಟ್ ಬಿ ಎನ್ಫೋರ್ಸ್ ಅಂದರೆ ದೇ ಕ್ಯಾನ್ ನಾಟ್ ಬಿ ಎನ್ಫೋರ್ಸ್ ಮತ್ತು ಯು ಕಾನ್ ಗೋ ಟು ದ ಕೋರ್ಟ್ ಅಂತ ಹೇಳ್ಬೋದು. ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಏನು ಅಂತಂದರೆ ಈ ಡಿ ಪಿ ಎಸ್ ಪಿ ಅನ್ನೋದು ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಯಾರಿಗೆ? ಟು ದ ಫ್ಯೂಚರ್ ಗೌರ್ಮೆಂಟ್ಗಳಿಗೆ ಇದು ಒಂದು ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಆಗಿದೆ. ಹಾಗೆ ಹೀಗೆ ಅಂತೆಲ್ಲ ಇದೆ, ಅವೆಲ್ಲ ಬಿಡಿ, ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಹೌದಾ, ಸೊ ಹಾಗಾಗಿ ನಮ್ಮ ಸಂವಿಧಾನ ಏನು ಮಾಡುತ್ತೆ ಅಂತಂದರೆ ಒಂದು ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಯಾವುದ್ರ ಮಧ್ಯ? ನಮ್ಮ ಡಿ ಪಿ ಎಸ್ ಪಿ ಮತ್ತು ಫಂಡಮೆಂಟಲ್ ರೈಟ್ಸ್ ಮಧ್ಯೆ ಒಂದು ಬ್ಯಾಲೆನ್ಸ್ನ ಇರಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಆದರೂ ಕೂಡ ನಮ್ಮ ಸಂವಿಧಾನ ಒಂದು ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೋದರೂ ಕೂಡ ದೆರ್ ಈಸ್ ಅ ಕಾನ್ಫ್ಲಿಕ್ಟ್, ಅಂದರೆ ಮಧ್ಯೆ ಒಂದೊಂದು ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ಆಯಿತಾ, ಸೊ ಆ ಒಂದು ಕಾನ್ಫ್ಲಿಕ್ಟ್ಗಳೇ ಈ ಒಂದು ಕೇಸ್ ಸ್ಟಡಿಗಳು. ಹೇಳ್ಕೊಡ್ತೀನಿ. ಸೊ ಇದು ಇನಿಷಿಯಲ್ ಕಾನ್ಫ್ಲಿಕ್ಟ್, ಇದು ಎಕ್ಸಾಂಪಲ್ ಹಾಕಿದ್ದೀನಿ. ಇದನ್ನು ಫಸ್ಟೇ ಓದಬೇಡಿ, ಫಸ್ಟು ಕೇಸ್ ಸ್ಟಡಿ ಓದೋಣ, ಅದಾದಮೇಲೆ ಮೇಲ್ಗಡೆ ಇರೋ ಎಕ್ಸಾಂಪಲ್ ಓದೋಣ. ಯಾಕೆಂದರೆ ಆ ಕೇಸ್ ಸ್ಟಡಿ ಹೋದರೆ ನೀವು ಈ ಒಂದು ಅಂದರೆ ಕಂಟಿನ್ಯೂಟಿ ಸಿಗೋಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ. ಫಸ್ಟೇ ನಾನು ರೈಟ್ ಟು ಪ್ರಾಪರ್ಟಿ ಅಂತ ಹೇಳಿಬಿಟ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಎಲ್ಲಿಂದ ಸೃಷ್ಟಿ ಆಯಿತು ಅಂದರೆ ಈ ಒಂದು ಇಶ್ಯೂ ಅಂದರೆ ಡಿ ಪಿ ಎಸ್ ಪಿ ದೊಡ್ಡದ? ಸೊ ಫಸ್ಟು ಆ್ಯಕ್ಚುಲಿ ಅದನ್ನೇ ಹೇಳಿಲ್ವಲ್ಲ ಗುರು. ರಿಲೇಷನ್, ಈ ಚಾಪ್ಟರ್ ಏನು ಅಂತಂದರೆ ಡಿ ಪಿ ಎಸ್ ಪಿ ದೊಡ್ಡದ ಅಥವಾ ಫಂಡಮೆಂಟಲ್ ರೈಟ್ಸ್ ದೊಡ್ಡದ? ನೀನು ಗ್ರೇಟಾ, ನಾನು ಗ್ರೇಟಾ? ಅಂದರೆ ಫಂಡಮೆಂಟಲ್ ರೈಟ್ ಗ್ರೇಟಾ ಅಥವಾ ಡಿ ಪಿ ಎಸ್ ಪಿ ಗ್ರೇಟಾ ಅನ್ನೋದೇ ಈ ಒಂದು ಚಾಪ್ಟರ್. ಅದಕ್ಕೆ ಡಿಸ್ಕಸ್ ಮಾಡ್ತಾಯಿದ್ವಿ, ಸರಿನಾ? ಓಕೆ, ಮೊದಲನೇ ಕೇಸ್ ಸ್ಟಡಿ ಏನಪ್ಪ ಅಂತಂದರೆ ಚಂಪಕಂ ದೊರೆರಾಜನ್ ಕೇಸ್ ಅಂತ ಮೊದಲನೇದು. ಸ್ಟೇಟ್ ಆಫ್ ಮದ್ರಾಸ್ ವರ್ಸಸ್ ಚಂಪಕಂ ದೊರೆರಾಜನ್ ಕೇಸ್ ಅಂತ. ಇದು 1951. ಸೊ ಈ ಒಂದು ಕೇಸ್ ಸ್ಟಡಿ ಓದ್ತಾ ಇದ್ದೀವಿ ಅಂತಂದರೆ ಆರ್ಟಿಕಲ್ 15 ತುಂಬ ಇಂಪಾರ್ಟೆಂಟು ನಿಮಗೆ. ಸೊ ದಯವಿಟ್ಟು ಆರ್ಟಿಕಲ್ 15ನ ಸ್ವಲ್ಪ ಹಂಗೆ ಕ್ಲಾಸ್ ನೋಡ್ತಾನೆ ಪಾಸ್ ಮಾಡಿಬಿಟ್ಟು ಆರ್ಟಿಕಲ್ 15 ಹಂಗೆ ಅಲ್ಲೊಂದು ಒಂದು ಟೇಬಲ್ ಇದೆ ನೋಡಿ. ಆರ್ಟಿಕಲ್ 15 ಮುಗಿದ ತಕ್ಷಣ ಒಂದು ಟೇಬಲ್ ಇದೆ, ಕ್ಲಾಸ್ 1, 2, 3, 4 ಅಂತ ಒಂದು ಟೇಬಲ್ ಇದೆಯಲ್ಲ, ಆ ಟೇಬಲ್ನ ಸುಮ್ಮನೆ ಹಂಗೆ ಗ್ಲ್ಯಾನ್ಸ್ ಮಾಡಿ, ಆಯಿತಾ? ಓಕೆ, ಗ್ಲ್ಯಾನ್ಸ್ ಮಾಡಿದ್ರೆ ಅಂದ್ಕೊಂಡು ಶುರು ಮಾಡ್ತೇನೆ ಇದನ್ನು. ಸೊ ಇನ್ನು ಏನಪ್ಪ ಇಶ್ಯೂ ಆಗಿತ್ತು ಈ ಕೇಸಲ್ಲಿ ಅಂತಂದರೆ ಸ್ಟೇಟ್ ಆಫ್ ಮದ್ರಾಸ್ ಅಂದರೆ ಮದ್ರಾಸ್ ಗೌರ್ಮೆಂಟ್ ಏನು ಮಾಡ್ತು ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಏನಾಯಿತು ಅಂದರೆ ಅಲ್ಲಿ ಮದ್ರಾಸ್ ಅಂತ ಏನಿತ್ತು ಸ್ಟೇಟು,
ಅಲ್ಲಿ ಒಂದು ಇಶ್ಯೂ ಮಾಡಿದ್ರು ಒಂದು. ಏನಪ್ಪ ಅಂತಂದರೆ ಕಮ್ಯುನಲ್ ಗವರ್ನಮೆಂಟ್ ಆರ್ಡರ್ ಅಂತ ಒಂದು ಇಶ್ಯೂ ಮಾಡಿದ್ರು. ಸೊ ಈ ಒಂದು ಆ್ಯಕ್ಟ್ ಮುಖಾಂತರ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ ರಿಸರ್ವಿಂಗ್ ಸೀಟ್ಸ್ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫಾರ್ ಡಿಫ್ರೆಂಟ್ ಕಮ್ಯುನಿಟಿ, ಅಂದರೆ ರಿಸರ್ವೇಷನ್ಗಳನ್ನ ಕೊಡ್ತು ನೋಡಪ್ಪ. ಆ್ಯಸ್ ಪರ್ ಆರ್ಟಿಕಲ್ ಸಾರಿ. ಸೊ ಆ್ಯಸ್ ಪರ್ ಆರ್ಟಿಕಲ್ 46 ಪ್ರಕಾರ ಏನಪ್ಪ ಅಂತಂದರೆ ಟು ಪ್ರಮೋಷನ್ ಆಫ್ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ವೀಕರ್ ಸೆಕ್ಷನ್ ಅಂತ ಹೇಳುತ್ತೆ. ಸೊ ನಾನು ಹೇಳಿದೆ DPSP ಅನ್ನೋದು ಗೌರ್ಮೆಂಟ್ಗೆ ಕೊಟ್ಟಿರುವಂಥ ಕೆಲವೊಂದಷ್ಟು ಗೋಲ್ಸ್ ಅಂತ ಹೇಳಿದೆ. ಸೊ ಗೌರ್ಮೆಂಟ್ ಕೂಡ ಅದೇ ರೀತಿ ಕೆಲಸ ಮಾಡ್ತು ನೋಡಪ್ಪ. ನನ್ನ ಗೋಲ್ ಏನಪ್ಪ ಅಂತಂದರೆ ಆ್ಯಸ್ ಪರ್ ಆರ್ಟಿಕಲ್ 46 ಒಂದು ಎಜುಕೇಷನ್ ಮತ್ತು ಎಕನಾಮಿಕ್ ಇಂಟ್ರೆಸ್ಟ್ ಅಂದರೆ ಎಜುಕೇಷನ್ನ ಪ್ರಮೋಟ್ ಮಾಡಬೇಕು ಅನ್ನೋದು ಒಂದು, ಆಯಿತಾ. ಸೊ ಹಾಗಾಗಿ ಗೌರ್ಮೆಂಟ್ ಏನು ಮಾಡ್ತು ಅಂತಂದರೆ ನನ್ನ ಕೆಲಸ ಏನಪ್ಪ ನಾನು ಮಾಡ್ತೀನಿ ಅಂತ ಹೇಳಿ ಎಜುಕೇಷನ್ನ ಪ್ರಮೋಟ್ ಮಾಡಬೇಕು ಅಂದರೆ ಏನು, ಒಂದಷ್ಟು ರಿಸರ್ವೇಷನ್ಗಳನ್ನ ಕೊಡಬೇಕು. ಎಕ್ಸಾಂಪಲ್ ಈಗ ರಿಸರ್ವೇಷನ್ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಫೀಸ್ ಕಮ್ಮಿ ಆಗುತ್ತೆ, ಆಯಿತಾ. ಸೊ ಫೀಸ್ ಎಲ್ಲ ಕಮ್ಮಿ ಆಗುತ್ತೆ, ಅವ್ರಿಗೆ ಕೆಲವೊಂದಷ್ಟು ಯೂನಿಫಾರ್ಮ್ಗಳು ಕೊಡ್ಬೋದು, ಬುಕ್ಸ್ಗಳನ್ನ ಕೊಡ್ಬೋದು, ಸಿಂಪಲ್ ಹೇಳ್ತಾ ಇರೋದು. ಸೊ ಆ ಥರ ಎಲ್ಲ ಕೊಟ್ಟರೇನಾಗುತ್ತೆ, ಬಡ ಮಕ್ಕಳು ಯಾರ್ಯಾರು ಇದ್ದಾರೆ ಅವರೆಲ್ಲ ಸ್ಕೂಲ್ ಬರೋದಕ್ಕೆ ಇಷ್ಟಪಡ್ತಾರೆ. ಫ್ರೀ ಬ್ಯಾಗ್ ಕೊಡ್ತಾರಂತೆ, ಬನ್ನಿ ಹೋಗೋಣ. ಅಲ್ಲಿ ಮಿಡ್ ಡೇ ಮೀಲ್ ಅಂದರೆ ಮಧ್ಯಾಹ್ನದ್ದು ಊಟ ಕೊಡ್ತಾರಂತೆ, ಬನ್ನಿ ಹೋಗೋಣ. ಸೊ ಆ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ, ಸ್ಟೂಡೆಂಟ್ಸ್ಗಳನ್ನ ಅಟ್ರಾಕ್ಟ್ ಮಾಡ್ದಂಗಾಗುತ್ತೆ, ಆಯಿತಾ. ರಿಸರ್ವೇಷನ್ ಅಂದರೆ ಆ ಥರ ಅಲ್ಲ, ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಆ ರೀತಿ. ಸೊ ಈಗ ಏನಾಯಿತು ಅಂತಂದರೆ ಮದ್ರಾಸ್ ಗೌರ್ಮೆಂಟು ರಿಸರ್ವೇಷನ್ಗಳನ್ನ ಕೊಟ್ಬಿಡ್ತು. ಯಾರಿಗಪ್ಪ ಅಂತಂದರೆ ಡಿಫ್ರೆಂಟ್ ಕಮ್ಯುನಿಟಿ, ಯಾರಿಗೆ ಬ್ರಾಹ್ಮಿಣ್ಗೂ, ನಾನ್ ಬ್ರಾಹ್ಮಿಣು, ಮುಸ್ಲಿಮ್ಸು, ಇವ್ರಿಗೆಲ್ಲರಿಗೂ ಕೊಟ್ಬಿಡ್ತು. ಏನಕ್ಕೆ ಅಂದರೆ ಟು ಪ್ರಮೋಟ್ ದ ಸೋಷಿಯಲ್ ಜಸ್ಟಿಸ್. ನೋಡಿ, ಯಾವುದೋ ಒಂದು ಸ್ಕೂಲಲ್ಲಿ ಬರೀ ಶ್ರೀಮಂತರೇ ಹೋಗ್ತಾ ಇದ್ದಾರೆ ಅಂತಂದಾಗ ಬಡ ಜನರು ಸ್ಕೂಲ್ಗೆ ಹೋಗೋದಿಲ್ಲ. ಅವಾಗ ಏನು ಮಾಡಬೇಕು ಹೇಳಿ, ರಿಸರ್ವೇಷನ್ ಕೊಟ್ಟರೆ ಏನಾಗುತ್ತೆ, ಫೀಸ್ ಕಮ್ಮಿ ಆಗ್ಬೋದು, ಹೌದಾ. ಸೊ ಫೀಸ್ ಕಮ್ಮಿ ಆಗ್ಬೋದು, ಅವಾಗ ಏನಾಗುತ್ತೆ, ಬಡ ಜನರಿಗೂ ಕೂಡ ಈ ಒಂದು ಎಜುಕೇಷನ್ ಸಿಗ್ತದೆ ಅನ್ನೋ ಒಂದು ನಿಟ್ಟಿನಿಂದ ಮದ್ರಾಸ್ ಗೌರ್ಮೆಂಟು ಈ ಒಂದು ರಿಸರ್ವೇಷನ್ ಸೀಟ್ ಕೊಡ್ತು. ಸೊ ದಿಸ್ ವಾಸ್ ಡನ್ ಬೇಸ್ಡ್ ಆನ್ ಆರ್ಟಿಕಲ್ 46. ಸೊ ಪ್ರಮೋಷನ್ ಆಫ್ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ವೀಗರ್ ಸೆಕ್ಷನ್. ನೋಡಿ, ಇದರಲ್ಲೇನೋ ತಪ್ಪಿದೆಯಾ? ಗೌರ್ಮೆಂಟ್ ಪ್ರಕಾರ ಆ್ಯಸ್ ಪರ್ DPSP ಅವ್ರ ಕೆಲಸ ಅವ್ರು ಮಾಡಿದ್ರು, ಓಕೆನಾ. ಓಕೆ. ಆದರೆ ಅಲ್ಲಿ ಯಾರೋ ಒಂದು ಹುಡುಗ ಇದ್ದ, ಚಂಪಕಂ ದೊರೆರಾಜನ್ ಅಂತ. ಹುಡುಗ ಅಲ್ಲ, ಹುಡುಗಿ ಅಂತ ಇದು, ಓಕೆ. ಸೊ ಚಂಪಕಂ ದೊರೆರಾಜನ್ ಅನ್ನೋನು ಏನು ಮಾಡ್ತಾನೆ ಅಂತಂದರೆ, ಅವ್ರು ಏನು ಮಾಡ್ತಾರೆ ಅಂತಂದರೆ, ಸೊ ದೇ ಚಾಲೆಂಜ್ ದಿಸ್ ಆರ್ಡರ್ ಸೇಯಿಂಗ್ ಇಟ್ ವೈಲೇಟೆಡ್ ಹರ್ ಫಂಡಮೆಂಟಲ್ ರೈಟ್ ಟು ಈಕ್ವಾಲಿಟಿ. ಸೊ ಆ ಹುಡುಗಿ ಏನು ಮಾಡ್ತು ಅಂದರೆ, ಸರ್ ನೀವೇನು ತಂದಿದ್ದೀರಲ್ಲ ಗೌರ್ಮೆಂಟ್ ಈ ಒಂದು ಕಮ್ಯುನಲ್ ಗೋ ಅಂತ ತಂದಿದೆಯಲ್ಲ, ಇದರಿಂದ ನನ್ನ ಒಂದು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗಿದೆ. ಅದು ಕೂಡ ಆರ್ಟಿಕಲ್ 15 ರೈಟ್ ಟು ಈಕ್ವಾಲಿಟಿ. ರಿಸರ್ವೇಷನ್ ಅಂತ ಏನು ಕೊಟ್ರಲ್ಲ, ಆ ರಿಸರ್ವೇಷನ್ ಕೊಟ್ಟಿದ್ದು ತಪ್ಪು. ಕೊಡೋದಾದರೆ ಎಲ್ರಿಗೂ ಕೊಡಬೇಕು, ಅದೇನು ಸಪ್ರೇಟಾಗಿ ಇವರು ಮಾತ್ರ ಕೊಟ್ಟಿದ್ದೀರಾ ಅಂತ ಹೇಳಿ ಆ ಹುಡುಗಿ ಹಾಕ್ಬಿಡ್ತು. ಯಾಕಂದರೆ ಆ ಹುಡುಗಿ ಅವಾಗ ತಾನೇ ಆರ್ಟಿಕಲ್ ಲೈಕ್ ಫಂಡಮೆಂಟಲ್ ರೈಟ್ಸು ಆರ್ಟಿಕಲ್ 15 ಏನಿದೆ, ಆರ್ಟಿಕಲ್ 14, 15, 16 ಎಲ್ಲ ನೀಟಾಗಿ ಓದ್ಕೊ ಬಂದಿತ್ತು. ಆ ಹುಡುಗಿ ಏನು ಮಾಡ್ತು, ಹೇಳ್ತು, ನೋಡಿ ಸರ್ ಇದರಿಂದ ನನಗೆ ಫಂಡಮೆಂಟಲ್ ರೈಟ್ಸು ವೈಲೇಟ್ ಆಗಿದೆ, ನನ್ನ ರೈಟ್ ವೈಲೇಟ್ ಆಗಿದೆ ಅಂತ ಹೇಳಿ ಹೇಳ್ಬಿಡ್ತು. ಸೊ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಯೋಚನೆ ಮಾಡ್ತು, ಹೌದಲ್ವಾ ಹುಡುಗಿ ಹೇಳ್ತಾರ ಸರಿ, ಇವ್ರೇನು ತಂದ್ರಲ್ಲ, ಮದ್ರಾಸ್ ಗೌರ್ಮೆಂಟ್ ತಂದಂತಹ ಈ ಒಂದು ಕಮ್ಯುನಲ್ ಗೋ ಇದೆಯಲ್ಲ, ಇದು ಅನ್ಕಾನ್ಸ್ಟಿಟ್ಯೂಷನಲ್ಲು. ಜೊತೆಗೆ ಅಕಸ್ಮಾತ್ ನೀವು DPSP ಇಂಪ್ಲಿಮೆಂಟ್ ಮಾಡೋ ಒಂದು ವಿಷಯದಲ್ಲಿ ಫಂಡಮೆಂಟಲ್ ರೈಟ್ಸ್ಗೆ ಏನಾದರೂ ವೈಲೇಟ್ ಆಯಿತು ಅಂದರೆ ಅದು ತಪ್ಪು, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ. ಫಂಡಮೆಂಟಲ್ ರೈಟು ಗ್ರೇಟ್ ಇದೆ. ಸೊ ಫಂಡಮೆಂಟಲ್ ರೈಟ್ನ ನೀವು ಮುಟ್ಟೋದಕ್ಕೆ ಆಗೋದಿಲ್ಲ. ಫಂಡಮೆಂಟಲ್ ರೈಟ್ಸ್ ಒಂದು ಗ್ರೇಟ್ ಇದೆ. ಜೊತೆಗೆ DPSP ಇದೆಯಲ್ಲ, ನಿಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇದೆಯಲ್ಲ, ಇದು ಫಂಡಮೆಂಟಲ್ ರೈಟ್ಸು ಸಬಾರ್ಡಿನೇಟು. ಸೊ ಹಾಗಾಗಿ ನೀವು ಫಂಡಮೆಂಟಲ್ ರೈಟ್ಸ್ಗೆ ವೈಲೇಟ್ ಆಗುವಂತಹ ಯಾವುದೇ ಲಾನ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತು, ಆಯಿತಾ. ಸುಪ್ರೀಂ ಕೋರ್ಟ್ ಆ ಥರ ಹೇಳ್ತು. ನೋಡಿ, ದ ಸುಪ್ರೀಂ ಕೋರ್ಟ್ ಹೇಳ್ ದಟ್ ಫಂಡಮೆಂಟಲ್ ರೈಟ್ಸ್ ಪ್ರಿವೇಲ್ ಓವರ್ DPSP ಅಂತಂದರೆ ಈ DPSP ಮೇಲೆ ಈ ಒಂದು ಫಂಡಮೆಂಟಲ್ ರೈಟ್ಸ್ ಇದೆ. ಜೊತೆಗೆ ಈ ಮದ್ರಾಸ್ ಕಮ್ಯುನಲ್ ಗೋ ಅಂತ ಏನು ಡಿಕ್ಲೇರ್ ಮಾಡಿತ್ತಲ್ಲ ಒಂದು ಲಾ, ಆ ರಿಸರ್ವೇಷನ್ ಇತ್ತಲ್ಲ, ಸೊ ಆ ರಿಸರ್ವೇಷನ್ನು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಡಿಕ್ಲೇರ್ ಮಾಡ್ತು. ಮತ್ತು DPSP ಇತ್ತಲ್ಲ, ಆ DPSP ಆರ್ ಸಬಾರ್ಡಿನೇಟ್ ಟು ದ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತು. ಸೊ ಇಂಪ್ಯಾಕ್ಟ್ ಏನಾಯ್ತಪ್ಪ ಅಂತಂದರೆ, ನೋಡಿ ಇಂಪ್ಯಾಕ್ಟ್ ಏನಾಯಿತು ಅಂತಂದರೆ, ಆಫ್ಟರ್ ದ ಸುಪ್ರೀಂ ಕೋರ್ಟ್ ಇನ್ ದ ಸ್ಟೇಟ್ ಆಫ್ ಮದ್ರಾಸ್ ಚಂಪಕಂ ದೊರೆರಾಜನ್
said the Madras government communal reservation order was unconstitutional because it violated Article 15. ಸೊ ಆರ್ಟಿಕಲ್ 29 ಕ್ಲಾಸ್ 2 ಯಾಕಾಗುತ್ತೆ ಬಿಡಿ, ಇದು ಆರ್ಟಿಕಲ್ 15, ಇದು ಆರ್ಟಿಕಲ್ 15 ರೈಟ್ ಟು ಈಕ್ವಾಲಿಟಿ. ಓಕೆ, ಸೊ ಇದು ಲೈಕ್ ನಾನು ತಿದ್ದುಪಡಿ ಮಾಡಬೇಕು, ಇದನ್ನು ತಿದ್ದುಪಡಿ ಮಾಡಿ ಹಾಕ್ತೇನೆ ಬಿಡಿ ಇದನ್ನು, ಸರಿನಾ. ಸೊ ಈ ಒಂದು ಜಡ್ಜ್ಮೆಂಟ್ ಅರ್ಥ ಆಯ್ತಾ, ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಡಿಕ್ಲೇರ್ ಮಾಡ್ತು, ಯಾಕೆಂದರೆ ಇಟ್ ವಾಸ್ ವೈಲೇಟಿಂಗ್ ಆರ್ಟಿಕಲ್ 15. ಸೊ ದಿಸ್ ಮೀನ್ಸ್ the state cannot reserve the seat based only on caste or religion under existing provisions. ಸೊ ಈಗ ನೀವು ಫಂಡಮೆಂಟಲ್ ರೈಟ್ಸ್ ಓದಿರೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅಲ್ಲ ಸರ್, ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರೆ ರಿಸರ್ವೇಷನ್ ಕೊಡಬೇಕು ಅಂತ, ಆರ್ಟಿಕಲ್ 15 ಇದೆ, ಆರ್ಟಿಕಲ್ 15 ಹೇಳಿದೆ ದ ಸ್ಟೇಟ್ ಕ್ಯಾನ್ ಡೂ ಲೈಕ್ ದೇ ಕ್ಯಾನ್ ಪ್ರಮೋಟ್, ಆಯಿತಾ, ದ ಸ್ಟೇಟ್ ಕ್ಯಾನ್ ಪ್ರಮೋಟ್ ಎಜುಕೇಷನ್ ಅಂತೆಲ್ಲ ಇದೆ ಆರ್ಟಿಕಲ್ 15 ಕ್ಲಾಸ್ 2, 3, 4 ಅಲ್ಲಿ ಆರ್ಟಿಕಲ್ 15 ಕ್ಲಾಸ್ 4ಅಲ್ಲಿದೆ, ಹೌದಾ. ಸೊ ಆರ್ಟಿಕಲ್ 15 ಕ್ಲಾಸ್ 4ಅಲ್ಲಿದೆ, ಅಲ್ಲೆಲ್ಲ ಹೇಳ್ಕೊಟ್ಟಿದ್ರಿ. ಬಟ್ ಇಲ್ಲಿ ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಾ. ಸೊ ನೋಡಿ, ಇಲ್ಲೇನಾಯಿತು ಅಂತಂದರೆ ಎಕ್ಸಿಸ್ಟಿಂಗ್ ಕಾನ್ಸ್ಟಿಟ್ಯೂಷನ್ ನೋಡಿ, ಆರ್ಟಿಕಲ್ 15 ಕ್ಲಾಸ್ 4 ಮೊದಲಿಂದನೂ ಇರಲಿಲ್ಲ, ಮೊದಲಿಂದನೂ ರಿಸರ್ವೇಷನ್ ಕೊಡಬೇಕು ಅಂತ ಎಲ್ಲೂ ಕೂಡ ಇರಲಿಲ್ಲ, ಆಯಿತಾ. ಸೊ ಈ ಕೇಸ್ ಆದಮೇಲೆ ಮೊದಲನೇ ತಿದ್ದುಪಡಿ ಮಾಡಿ ಅವರು ಆರ್ಟಿಕಲ್ 15 ಕ್ಲಾಸ್ 4ನ ಹಾಕಿದ್ದು, ಗೊತ್ತಿರಲಿ, ಆಯಿತಾ. ಸೊ ಫಸ್ಟ್ ಇದನ್ನು ಹೇಳ್ಬಿಡ್ತೀನಿ, ಅದನ್ನು ಆಮೇಲೆ ಹೇಳ್ತೀನಿ. ಸೊ ಇಲ್ಲೇನಾಯ್ತಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ ದ ಸ್ಟೇಟ್ ಕ್ಯಾನ್ ನಾಟ್ ರಿಸರ್ವ್ ಸೀಟ್ಸ್ ಬೇಸ್ಡ್ ಆನ್ ಓನ್ಲಿ ಕ್ಯಾಸ್ಟ್ ಆರ್ ರಿಲಿಜನ್. ನೋಡಿ, ಅವ್ರಿಗೆ ಜಾತಿ ಧರ್ಮನ ಇಟ್ಕೊಂಡು ನೀವು ರಿಸರ್ವೇಷನ್ನ ಸೀಟ್ಗಳನ್ನ ಕೊಡೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಕೊಡ್ತೀನಿ ಅಂತಂದರೆ ಎಲ್ರಿಗೂ ಕೊಡಿ, ಆ್ಯಸ್ ಪರ್ ದ ಆರ್ಟಿಕಲ್ 15 ಪ್ರಕಾರ ರೈಟ್ ಟು ಈಕ್ವಾಲಿಟಿ ನೀವು ಎಲ್ರಿಗೂ ಕೊಡಬೇಕು. ಆದರೆ ಸಪ್ರೇಟಾಗಿ ಏನು ಇವ್ರಿಗೆ ಕೊಡಬೇಕು, ಈ ಒಂದು ಧರ್ಮದವ್ರಿಗೆ ಕೊಡಬೇಕು, ಈ ಒಂದು ಜಾತಿಯವರಿಗೆ ಕೊಡಬೇಕು, ಇವೆಲ್ಲ ತಪ್ಪಾಗುತ್ತೆ ಅಂತ ಕೋರ್ಟ್ ಹೇಳ್ತು. ಸೊ ಬಟ್ ದಿಸ್ ಕ್ರಿಯೇಟೆಡ್ ಅ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಇಶ್ಯೂ ಬಿಕಾಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಲಾಸ್ ದೇರ್ ಚಾನ್ಸಸ್ ಫಾರ್ ರಿಸರ್ವೇಷನ್ ಇನ್ ಎಜುಕೇಷನಲ್ ಜಾಬ್ಸ್. ಸೊ ಇದರಿಂದ ಏನಾಯಿತು, ಒಂದು ಬಿರುಕು ಉಂಟಾಯಿತು, ಜೊತೆಗೆ ಒಂದು ಇಶ್ಯೂ ಆಗೋಯಿತು. ಯಾಕೆ ಅಂತಂದರೆ ಈಗ ಬಡ ಜನರು ಅವ್ರನ್ನ ಶಾಲೆಗೆ ತರಿಸ್ಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ದ್ಯಾಟ್ ರಿಸರ್ವೇಷನ್ನ ತೊಗೊಂಬಂದರು. ಯಾಕೆಂದರೆ ಒಂದು ಫೀಸನ್ನು ಕಮ್ಮಿ ಮಾಡೋದಾದರೆ ಸ್ವಲ್ಪ ಹುಡುಗರು ಸ್ಕೂಲ್ಗೆ ಬರ್ಬೋದು ಅನ್ನೋ ಒಂದು ನಿಟ್ಟಿನಿಂದ ಮಾಡಿದ್ರು ಹೊರತು ಪರ್ಟಿಕ್ಯುಲರಾಗಿ ಈ ಒಂದು ರಿಲಿಜನ್ಗೆ ಕೊಡಬೇಕು ಅನ್ನೋ ಒಂದು ಲೈಕ್ ಬಯಾಸ್ಟಾಗಿ ಏನೂ ಕೊಡಲಿಲ್ಲ ಇಲ್ಲಿ. ಬಟ್ ಅಲ್ಲಿ ತಿಳ್ಕೊಂಡಿದ್ದು ಬೇರೆ ನೋಡಿ, ಅಂದರೆ ತಿಳ್ಕೊಂಡಿದ್ದು ಬೇರೆ ಅನ್ನೋದಕ್ಕಿಂತ ನಮ್ಮ ಸಂವಿಧಾನದಲ್ಲಿ ಆ ಪ್ರಾವಿಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಅದ್ರ ಪ್ರಕಾರ ಇದು ತಪ್ಪು ಅಂತ ಹೇಳಿದ್ರು. ಬಟ್ ಗೌರ್ಮೆಂಟ್ ಏನು ಮಾಡ್ತು, ಇದೇ ರೀತಿ ಬಿಟ್ಟರೆ ಪಾವರ್ಟಿ ಲೆವೆಲ್ ಇನ್ನೂ ಹೊರಟೋಗುತ್ತೆ, ಅಂದರೆ ಪಾವರ್ಟಿ ಲೆವೆಲ್ ಇನ್ನೂ ಬಿದ್ದೋಗುತ್ತೆ. ನಾವು ಬಿದ್ದೋಗುತ್ತಲ್ಲ, ಪಾವರ್ಟಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ನಾವೇನು ಮಾಡೋಣ, ಸುಮ್ಮನೆ ಕೂರೋದು ಬೇಡ, ಮೊದಲನೇ ತಿದ್ದುಪಡಿ ಮಾಡೋಣ ಅಂಥೇಳಿ ಕ್ವಿಕ್ಕಾಗಿ ಅವ್ರು ಏನು ಮಾಡಿದ್ರು ಅಂದರೆ ಅದೇ ವರ್ಷದಲ್ಲಿ ಅದೇನು ಡಿಕ್ಲೇರ್ ಆಯ್ತಲ್ಲ ಜಡ್ಜ್ಮೆಂಟು, ತಕ್ಷಣ ಏನು ಮಾಡಿದ್ರು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ರಿಯಾಕ್ಟೆಡ್ ಕ್ವಿಕ್ಲಿ ಆ್ಯಂಡ್ ಬ್ರಾಟ್ ದ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ತು 1951. ಈ ಒಂದು ಅಮೆಂಡ್ಮೆಂಟ್ ಮುಖಾಂತರನೇ ಆರ್ಟಿಕಲ್ 15 ಕ್ಲಾಸ್ 4 ಅಂತ ಕೊಟ್ಟರು. ಸೊ 15 ಕ್ಲಾಸ್ 4 ಪ್ರಕಾರ ವಿಚ್ ಗೇವ್ ದ ಸ್ಟೇಟ್ ಪವರ್ ಟು ಮೇಕ್ ಅ ಸ್ಪೆಷಲ್ ಪ್ರಾವಿಷನ್ ಫಾರ್ ಸೋಷಲಿ ಆ್ಯಂಡ್ ಎಜುಕೇಷನ್ ಬ್ಯಾಕ್ವರ್ಡ್ ಕ್ಲಾಸಸ್, ಅದು ಕೂಡ SC/ST. ಅರ್ಥ ಆಯ್ತಾ. 15 ಕ್ಲಾಸ್ 4 ಮೊದಲಿಂದನೂ ಇರಲಿಲ್ಲ. 15 ಕ್ಲಾಸ್ 4 ಬಂದಿದ್ದೆ ಈ ಚಂಪಕಂ ದೊರೆರಾಜನ್ ಕೇಸಿಂದ. ಸೊ ಅದಕ್ಕೇ ಇಲ್ಲಿದೆ ನೋಡಿ, ಸ್ವಲ್ಪ ಹಂಗೆ ಜ್ಞಾಪಿಸ್ಕೋತೀರಾ. ಆರ್ಟಿಕಲ್ 15 ಕ್ಲಾಸ್ 4 ಇಲ್ಲಿದೆ ಆರ್ಟಿಕಲ್ ಇಲ್ಲಿದೆ ಕಾಣಿಸ್ತಿದೆಯಲ್ಲಿ ಆರ್ಟಿಕಲ್ 15 ಇಲ್ಲಿ. ಒಂದು ನಿಮಿಷ ರೀ, ಎಲ್ಲ ಗೀಚಾಕ್ಬಿಟ್ಟಿದೆ ಇದನ್ನು. ಈಗ ಗೊತ್ತಾಗುತ್ತೆ ನೋಡಿ, ಆರ್ಟಿಕಲ್ 15 ಕ್ಲಾಸ್ 4 ಕಾಣಿಸ್ತಾ ಇದೆಯಾ ಅಲ್ಲಿ. ಎಸ್. ಈಗ ದಿಸ್ ಪ್ರಾವಿಷನ್ಸ್ ಅಂತಂದರೆ ಏನು, ಆರ್ಟಿಕಲ್ 15 ಕ್ಲಾಸ್ 4 ಪ್ರಾವಿಷನ್ಸ್ ಇದೆಯಲ್ಲ, ದಿಸ್ ವಾಸ್ ಆ್ಯಡೆಡ್ ಬೈ ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್. ಸೊ ಈಗ ನೀವೇನು ಮಾಡಬೇಕು ಅಂತಂದರೆ ಆರ್ಟಿಕಲ್ 15 ಕ್ಲಾಸ್ 4 ಕೆಳಗಡೆ ಸಿಂಪಲ್ಲಾಗಿ ಒಂದು ಚಂಪಕಂ ದೊರೆರಾಜನ್ ಕೇಸ್ ಅಂತ ಬರ್ಕೊಳ್ಳಿ. ಯಾಕೆ ಅಂತಂದರೆ ನೀವೇನಾದರೂ ಒಂದು ಓದಬೇಕಾದ್ರೆ ಏನಾಗುತ್ತೆ, ಆರ್ಟಿಕಲ್ 15 ಕ್ಲಾಸ್ 4 ಮೊದಲಿಂದನೂ ಇರಲಿಲ್ಲ. ಈ ಆರ್ಟಿಕಲ್ 15 ಕ್ಲಾಸ್ 4 ಅಂತ ಬಂದಿದ್ದೆ ಚಂಪಕಂ ದೊರೆರಾಜನ್ ಕೇಸಿಂದ, ಜೊತೆಗೆ ಮೊದಲನೇ ತಿದ್ದುಪಡಿಯಿಂದ. ಸೊ ಆರ್ಟಿಕಲ್ 15 ಕ್ಲಾಸ್ 4 ಪ್ರಕಾರ ಏನು ಅಂತಂದರೆ ದ ಸ್ಟೇಟ್ ಈಸ್ ನಾಟ್ ಪ್ರಿವೆಂಟೆಡ್ ಫ್ರಮ್ ಮೇಕಿಂಗ್ ಎನಿ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಎನಿ ಸೋಷಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆರ್ ಫಾರ್ ಸ್ಕೆಡ್ಯೂಲ್ ಕಾಸ್ಟ್ ಆ್ಯಂಡ್ ಸ್ಕೆಡ್ಯೂಲ್ ಟ್ರೈಬ್ಸ್. ಅರ್ಥ ಆಯ್ತಾ.
ಸುಮ್ಮನೆ ಈ ಚಾರ್ಟ್ಗಳನ್ನ ಕೊಡೋದಿಲ್ಲ. ಒಂದಕ್ಕೊಂದು ಲಿಂಕ್ ಮಾಡಿ ಓದೋದ್ರಿಂದ ಏನಾಗುತ್ತೆ, ನಿಮಗೂ ಕೂಡ ಚೆನ್ನಾಗಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಈಗ ಅರ್ಥ ಆಯ್ತಾ? ಆರ್ಟಿಕಲ್ 15 ಕ್ಲಾಸ್ 4 ಮೊದಲಿಂದನೂ ಇರಲಿಲ್ಲ. ಆರ್ಟಿಕಲ್ 15 ಕ್ಲಾಸ್ 4 ಬಂದಿದ್ದೇನೆ ಮೊದಲನೇ ತಿದ್ದುಪಡಿಯಿಂದ. ಆಯಿತಾ? ಓಕೆ. ಅದೇ ರೀತಿ ಮುಂದೆ ಬರುತ್ತೆ ನೋಡಿ, 93rd ಅಮೆಂಡ್ಮೆಂಟ್ ಅಂತ ಬರುತ್ತೆ. ಮುಂದೊಂದು ದಿನ ಲೈಕ್ ಈ 93rd ಅಮೆಂಡ್ಮೆಂಟ್ ಆ್ಯಕ್ಟು ಹೇಳ್ಕೊಡ್ಬೇಕಾದ್ರೆ ಆರ್ಟಿಕಲ್ 15 ಕ್ಲಾಸ್ 5 ಹೇಗೆ ಬಂತು ಅಂತಲೂ ಹೇಳ್ತೀನಿ. ಮತ್ತು 103rd ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದಾಗ ಅದು ಕೂಡ ಲಿಂಕ್ ಮಾಡಿ ಹೇಳ್ಕೊಡ್ತೀನಿ. ಸರಿನಾ? ಈಗ ಅರ್ಥ ಆಯ್ತಾ ಆರ್ಟಿಕಲ್ 15 ಕ್ಲಾಸ್ 4 ಹೆಂಗೆ ಬಂತು ಅಂತ? ಬರ್ಕೊಳ್ಳಿ, ಚಂಪಕಂ ದೊರೆರಾಜನ್ ಕೇಸ್ ಅಂತ. ಸೊ ದಿಸ್ ಮಾರ್ಕ್ ದ ಫಸ್ಟ್ ಕ್ಲಾಶ್ ಬಿಟ್ವೀನ್ DPSP ಆ್ಯಂಡ್ ಫಂಡಮೆಂಟಲ್. ನೋಡಿ, ಇದು ಒಂದು ಕಿಡಿನ ಹಚ್ಚಿತು. ಚಂಪಕಂ ದೊರೆರಾಜನ್ ಕೇಸಿಂದ ಈ ಕಿಡಿ ಹಚ್ಕೊಳ್ತು. ಆಯಿತಾ? ಓಕೆ. ನೆಕ್ಸ್ಟ್ ಬಂದಿದ್ದು ಗೋಲಕ್ನಾಥ್ ಕೇಸು ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಇದು ಲೈಕ್ ಮೊದಲನೇ ಕೇಸು ಚಂಪಕಂ ದೊರೆರಾಜನ್ ಕೇಸ್ ಅಂತ ಇತ್ತಲ್ಲ, ಅದು ಸ್ವಲ್ಪ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರೆ, ಈ ಗೋಲಕ್ನಾಥ್ ಕೇಸ್ ಏನಾಯಿತು ಅಂತಂದರೆ ಇಲ್ಲಿಂದ ಶುರು ಆಗೋದೆಲ್ಲ ಬರೀ ರೈಟ್ ಟು ಪ್ರಾಪರ್ಟಿ. ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ F ಇತ್ತಲ್ಲ, ಈ ಒಂದು ಆರ್ಟಿಕಲಿಂದನೇ ಸೃಷ್ಟಿಯಾದಂತಹ ಒಂದು ಜಗಳ ಇದು ಇಲ್ಲಿಂದ. ಸೊ ಇಶ್ಯೂ ಏನಾಗಿತ್ತು ಫಸ್ಟಿಂದ ಹೇಳ್ತಾ ನೋಡಿ. ಇಶ್ಯೂ ಏನಾಗಿತ್ತಪ್ಪ ಈ ಒಂದು ಗೋಲಕ್ನಾಥ್ ಕೇಸಲ್ಲಿ ಅಂತ ಹೇಳೋದಾದರೆ, ಪಂಜಾಬ್ ಗೌರ್ಮೆಂಟ್ ಏನು ಮಾಡ್ತು ಅಂದರೆ, ಇಟ್ ಪಾಸ್ ದ ಲಾ ಅಂಡರ್ ದ ಲ್ಯಾಂಡ್ ರಿಫಾರ್ಮ್ಸ್ ಟು ಇಂಪೋಸ್ ದ ಲ್ಯಾಂಡ್ ಹೋಲ್ಡಿಂಗ್ ಸೀಲಿಂಗ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದ ಸರ್ಪ್ಲಸ್ ಲ್ಯಾಂಡ್ ಟು ದ ಲ್ಯಾಂಡ್ಲೆಸ್ ಫಾರ್ಮರ್ಸ್. ಸೊ ಗೌರ್ಮೆಂಟ್ ಏನು ಮಾಡ್ತು ಅಂದರೆ, ಪಂಜಾಬ್ ಗೌರ್ಮೆಂಟು ಈ ಸರ್ಪ್ಲಸ್ ಲ್ಯಾಂಡ್ ನಂತರ ಜಮೀನ್ದಾರ್ಸ್ ಹತ್ರ ಒಂದಷ್ಟು ಎಕ್ಸ್ಟ್ರಾ ಲ್ಯಾಂಡ್ಗಳೆಲ್ಲ ಇತ್ತು. ಹೌದಾ? ಕೆಲವೊಂದಷ್ಟು ಬಡ್ಡಿಗೆ ದುಡ್ಡು ಕೊಟ್ಟು ಅವರಿಂದ ಕಸಿದುಕೊಂಡಂತಹ ಕೆಲವೊಂದಷ್ಟು ಲ್ಯಾಂಡ್ಗಳಾಗಿರ್ಬೋದು, ತುಂಬ ಸರ್ಪ್ಲಸ್ ಲ್ಯಾಂಡ್ ಇತ್ತು. ಕೋಟ್ಯಾಂತರ ಎಕರೆ, ಲಕ್ಷಾಂತರ ಎಕರೆ, ಕೋಟಿ ಅಲ್ಲ ಲಕ್ಷಾಂತರ ಎಕರೆ ಇರುವಂತಹ ಲ್ಯಾಂಡ್ಗಳೇನು ಮಾಡಿದ್ರು, ಜಮೀನ್ದಾರ್ಸ್ ಹತ್ರ ಇರುವಂತಹ ಲ್ಯಾಂಡ್ಗಳೇನು ಮಾಡಿತು, ಅವರಿಂದ ಕಸಿದುಕೊಂಡು ಒಂದು ಲ್ಯಾಂಡ್ ಸೀಲಿಂಗ್ನ ಹಾಕಿದ್ರು. ಲ್ಯಾಂಡ್ ಹೋಲ್ಡಿಂಗ್ ಸೀಲಿಂಗ್ ಅಂತಂದರೆ ಒಬ್ಬ ಪರ್ಸನ್ನು ಇಷ್ಟು ಮ್ಯಾಕ್ಸಿಮಮ್ ಲ್ಯಾಂಡ್ನ ಇಟ್ಕೋಬೋದು, ಎಕ್ಸ್ಟ್ರಾ ಲ್ಯಾಂಡ್ ಏನೇನು ಇದೆಯಲ್ಲ ಅವೆಲ್ಲ ಗೌರ್ಮೆಂಟ್ಗೆ ಸೇರಿದ್ದು ಅಂತ ಹೇಳಿ ಅವರೇನು ಮಾಡಿದ್ರು ಅಂತಂದರೆ ಒಂದು ಸೀಲಿಂಗ್ ಒಂದು ಸೀಲಿಂಗ್ ಅಂತ ಹಾಕಿ, ಅಂದರೆ ಮ್ಯಾಕ್ಸಿಮಮ್ ಲ್ಯಾಂಡ್ ಇಷ್ಟೇ ಇರಬೇಕು ಅಂತ ಹೇಳಿ ಒಬ್ಬನ ಹತ್ರ ಅಂತ ಒಂದು ಸೀಲಿಂಗ್ನ ಹಾಕಿ ಈ ಎಕ್ಸ್ಟ್ರಾ ಲ್ಯಾಂಡ್ಗಳೇನು ಮಾಡಿದ್ರು, ಈ ಲ್ಯಾಂಡ್ಲೆಸ್ ಫಾರ್ಮರ್ಸ್ ಇದ್ರಲ್ಲ, ಫಾರ್ಮರ್ಸ್ಗೆ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಶುರು ಮಾಡಿತು. ಸೊ ದೀಸ್ ಲಾಸ್ ವೇರ್ ಮೇಡ್ ಟು ಅಚೀವ್ DPSP ಆಫ್ ಸೋಷಿಯೋ ಎಕನಾಮಿಕ್ ಜಸ್ಟಿಸ್. ಆರ್ಟಿಕಲ್ 39 ಕ್ಲಾಸ್ B ಮತ್ತು C. ಆರ್ಟಿಕಲ್ 39B ಏನು ಹೇಳುತ್ತಪ್ಪ, ರಿಸೋರ್ಸಸ್ ಶುಡ್ ಬಿ ಶೇರ್ಡ್ ಈಕ್ವಲಿ ಅಂತ ಹೇಳುತ್ತೆ. ಆರ್ಟಿಕಲ್ 39C ಏನು ಹೇಳುತ್ತಪ್ಪ ಅಂತಂದರೆ, ಪ್ರಿವೆನ್ಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಇನ್ ಅ ಫ್ಯೂ ಹ್ಯಾಂಡ್ಸ್. ಸೊ ಈ ಎರಡೂ ಆರ್ಟಿಕಲ್ ಮುಖಾಂತರನೇ ಆ ಒಂದು ಪಂಜಾಬ್ ಗೌರ್ಮೆಂಟ್ ಏನು ಮಾಡ್ತು, ಈ ಒಂದು ಲ್ಯಾಂಡ್ ರಿಫಾರ್ಮ್ನ ತೊಗೊಂಡು ಬಂತು. ಆದರೆ ನೋಡ್ಬೋದು, ದ ಪಂಜಾಬ್ ಗೌರ್ಮೆಂಟ್ ಹ್ಯಾಡ್ ಟೇಕನ್ ಅವೇ ಸಮ್ ಲ್ಯಾಂಡ್ ಫ್ರಮ್ ದ ಗೋಲಕ್ನಾಥ್ ಫ್ಯಾಮಿಲಿ. ಸೊ ಯಾರೋ ಒಬ್ಬ ಗೋಲಕ್ನಾಥ್ ಅಂತಿದ್ದ, ಸೊ ಅವನ ಫ್ಯಾಮಿಲಿಯಿಂದನೂ ಕೂಡ ಈ ಲ್ಯಾಂಡ್ನ ಕಸಿದುಕೊಂಡಿರ್ತಾರೆ ಅಂಡರ್ ದ ಲ್ಯಾಂಡ್ ರಿಫಾರ್ಮ್ಸ್. ಸೊ ಇದರಿಂದ ಏನಾಯಿತು, ದ ಫ್ಯಾಮಿಲಿ ಅಂತಂದರೆ ಈ ಒಂದು ಗೋಲಕ್ನಾಥ್ ಫ್ಯಾಮಿಲಿ ಇತ್ತಲ್ಲ, ಸೊ ಈ ಗೋಲಕ್ನಾಥ್ ಫ್ಯಾಮಿಲಿ ಮತ್ತು ಅದರ್ ಲ್ಯಾಂಡ್ ಲಾರ್ಡ್ಸ್ ಏನು ಮಾಡಿದ್ರು, ಚಾಲೆಂಜ್ ಮಾಡಿದ್ರು ಕೋರ್ಟಲ್ಲಿ ಹೋಗ್ಬಿಟ್ಟು. ಅಲ್ಲ ಸರ್, ಸಂವಿಧಾನದಲ್ಲಿ ನೋಡಿದ್ರೆ ನೀವು ರೈಟ್ ಟು ಪ್ರಾಪರ್ಟಿ ಅದು ಇದು ಅಂತೆಲ್ಲ ಹಾಕಿದ್ದೀರಾ, ಆದರೆ ನೀವು ಬಂದ್ಬಿಟ್ಟು ಮತ್ತೆ ನಮ್ಮ ಹತ್ರ ಲ್ಯಾಂಡ್ ಕಸಿದುಕೊಂಡಿದ್ದೀರಲ್ಲ, ಇದು ತಪ್ಪಲ್ವಾ? ಸೊ ಇದು ನಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ಗೆ ವೈಲೇಟ್ ಆಗಿದೆ. ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ Fಗೆ ವೈಲೇಟ್ ಆಗಿದೆ ಅಂತ ಹೇಳಿ ಅವರು ಕೇಸ್ ಹಾಕಿದ್ರು. ನೋಡಿ, ದೇ ಲೈಕ್ ಫ್ಯಾಮಿಲಿ ಆ್ಯಂಡ್ ಅದರ್ ಲ್ಯಾಂಡ್ ಲಾರ್ಡ್ ಚಾಲೆಂಜ್ ಇಟ್, ಸೇಯಿಂಗ್ ಇಟ್ ವೈಲೇಟೆಡ್ ದ ಫಂಡಮೆಂಟಲ್ ರೈಟ್ ಟು ಪ್ರಾಪರ್ಟಿ. ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ F ಇದಕ್ಕೆ ನಮಗೆ ವೈಲೇಟ್ ಆಗಿದೆ ಅಂತ ಹೇಳಿದ್ರು. So Parliament had earlier amended the Constitution several times to protect such land reforms under the 9th Schedule. ಈಗಾಗಲೇ ನೀವು ರೈಟ್ ಟು ಪ್ರಾಪರ್ಟಿ ಕ್ಲಾಸ್ ಕೇಳಿದರೆ ಈ ಪಾಯಿಂಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹೌದಾ? ಸೊ ಪಾರ್ಲಿಮೆಂಟು ಏನೆಲ್ಲ ಮಾಡ್ತು ಅಂತ ನಿಮಗೂ ಕೂಡ ಗೊತ್ತು ಆ ಟೈಮಲ್ಲಿ. ಸೊ ಈ ಒಂದು ಲ್ಯಾಂಡ್ ರಿಫಾರ್ಮ್ನ ಉಳಿಸ್ಕೊಳ್ಳೋಸ್ಕೋಸ್ಕರ ತುಂಬ ತಿದ್ದುಪಡಿಗಳನ್ನ ಮಾಡಿದ್ರು, ಹೊಸ ಆರ್ಟಿಕಲ್ಗಳನ್ನ ತೊಗೊಬಂದರು, ಕೊನೆಗೆ 9th Schedule ಅಂತ ಹಾಕ್ಬಿಟ್ರು. ಸೊ ದಟ್ ಯಾವ ಲಾಗಳು 9th ಶೆಡ್ಯೂಲ್ ಅಂಡರ್ಲಿರುತ್ತೋ ಅವು ಕೆಲವೊಂದು ಇಮ್ಯುನಿಟಿ ಇರೋದು. ಹೌದಾ? ಒಂದು ಇಮ್ಯುನಿಟಿನ ತೊಗೊಬರೋದಕ್ಕೋಸ್ಕರ ಈ ಒಂದು 9th ಶೆಡ್ಯೂಲ್ ಅಂತೆಲ್ಲ ತೊಗೊಂಬಂದರು ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ ರೈಟ್ ಟು ಪ್ರಾಪರ್ಟಿ ಕ್ಲಾಸಲ್ಲಿ. ಹೌದಾ? ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದೀನಿ ಅದನ್ನು, ತುಂಬ ಇಂಪಾರ್ಟೆಂಟು ಕೂಡ. ಸೊ ಇಷ್ಟೆಲ್ಲ ಆಯಿತು. ಸೊ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಕೊಡ್ತು ಅಂತಂದರೆ, ಸುಪ್ರೀಂ ಕೋರ್ಟ್ ರೂಲ್ಡ್ ಇನ್ ಫೇವರ್ ಆಫ್ ಗೋಲಕ್ನಾಥ್. ಹೌದಲ್ಲ? ಸೊ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ, ಈ ಗೋಲಕ್ನಾಥ್ ಹೇಳ್ತಾರೆ ಸರಿ, ಇವರೇನು ಪಂಜಾಬ್ ಗೌರ್ಮೆಂಟ್ ಏನು ತಂದಿದ್ದಾರಲ್ಲ, ಸೊ ಇದರಿಂದ ರೈಟ್ ಟು ಪ್ರಾಪರ್ಟಿಗೆ ಎಫೆಕ್ಟ್ ಆಗ್ತಾ ಇದೆ.
ಹೌದಾ? ಸೊ ಅಂತ ಹೇಳಿ ಪಾರ್ಲಿಮೆಂಟ್ ಕ್ಯಾನ್ ನಾಟ್ ಅಮೆಂಡ್ ಆರ್ ಟೇಕ್ ಅವೇ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತು. ನೋಡಪ್ಪ, ಪಾರ್ಲಿಮೆಂಟು ನೀನು ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡೋದಕ್ಕಾಗೋದಿಲ್ಲ, ಜೊತೆಗೆ ನೀನು ಯಾರ ಫಂಡಮೆಂಟಲ್ ರೈಟ್ಸ್ನು ಕೂಡ ನೀನು ಕಸಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತು ಈ ಫಂಡಮೆಂಟಲ್ ರೈಟ್ಸ್ ಆರ್ ಡಿಕ್ಲೇರ್ಡ್ ಆ್ಯಸ್ ಸ್ಯಾಕ್ರೋಸ್ನ್ಯಾಕ್ಟ್ ಆ್ಯಂಡ್ ಇಮ್ಯೂಟಬಲ್. ಅಂತಂದರೆ ಈ ಒಂದು ಫಂಡಮೆಂಟಲ್ ರೈಟ್ಸ್ ಏನಿದೆಯಲ್ಲ, ಈ ಒಂದು ಫಂಡಮೆಂಟಲ್ ರೈಟ್ಸು ಒಂದು ದೇವ್ರ ಥರ. ಯಾರು ಕೂಡ ಅದನ್ನು ಮುಟ್ಟಕ್ಕಾಗೋದಿಲ್ಲ ಮತ್ತು ಯಾರು ಕೂಡ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಆಗೋದಿಲ್ಲ. ಅನ್ಟಚಬಲ್ ಅಂದರೆ ಒಂದು ಸ್ಯಾಕ್ರೆಡ್ ಅಂತಾರೆ. ಈಗ ಈ ಅನ್ಟಚಬಲ್ ಅಂತಂದರೆ ಏನು ಅಂತಂದರೆ, ಈಗ ಲೈಕ್ ದೇವರು ನಾವು ಮೂರ್ತಿ ಮುಟ್ಟೋದಕ್ಕಾಗತ್ತಾ? ನೋ. ಅದೊಂಥರ ದೇವರು ಅಂತಂದರೆ ನಾವು ದೂರದಿಂದ ಕೈ ಮುಗಿತೀವಿ ಹೊರತು ನಾವು ಹೋಗಿ ಮುಟ್ಟೋದೆಲ್ಲ ಮಾಡೋದಿಲ್ಲ. ಹೌದಾ? ಸೊ ಆ ರೀತಿ ಇದೊಂದು ದೇವ್ರ ಥರ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಇದೆಯಲ್ಲ, ಅದೊಂದು ದೇವ್ರ ಥರ. ಮತ್ತು ಇಟ್ ಶುಡ್ ಬಿ ನಾಟ್ ಬಿ ಟಚ್ಡ್ ಅಂತ ಹೇಳ್ತು. ಅಂದರೆ ಯಾರು ಕೂಡ ಅದನ್ನು ಮುಟ್ಟಬಾರ್ದು, ಯಾರು ಕೂಡ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಹೋಗಬಾರ್ದು ಅಂತೆಲ್ಲ ಹೇಳ್ತು. ಸೊ ಜೊತೆಗೆ DPSP ಇಂಪಾರ್ಟೆಂಟ್, DPSP ತುಂಬ ಇಂಪಾರ್ಟೆಂಟ್ ಆಗಿದ್ರೂ ಕೂಡ ನೀವು ಫಂಡಮೆಂಟಲ್ ರೈಟ್ನ ಓವರ್ ರೈಡ್ ಮಾಡುವಂಥ ಲಾಗಳನ್ನ ಮಾಡಬಾರ್ದು ಅಂತ ಹೇಳ್ತು. ಸೊ ಇದರಿಂದ ಏನಾಯಿತು ಅಂತಂದರೆ, ಈ ಒಂದು ಜಡ್ಜ್ಮೆಂಟ್ ಕೊಟ್ಟಾಗ ಏನಾಯಿತು ಅಂತಂದರೆ, ಇಟ್ ಫ್ರೋಸ್ ದ ಪಾರ್ಲಿಮೆಂಟ್ಸ್ ಪವರ್ ಟು ಮೇಕ್ ಅ ಸೋಷಿಯಲ್ ರಿಫಾರ್ಮ್ ಲಾ ದಟ್ ಅಫೆಕ್ಟೆಡ್ ದ ಫಂಡಮೆಂಟಲ್ ರೈಟ್ಸ್. ನೋಡಿ, ಇದರಿಂದ ಏನಾಯಿತು ಅಂದರೆ, ನೋಡಪ್ಪ, ಇದರಲ್ಲಿ ಯಾವುದು ತಪ್ಪಿಲ್ಲ. ನೋಡಿ, ಸುಪ್ರೀಂ ಕೋರ್ಟ್ದು ತಪ್ಪಿಲ್ಲ, ಪಾರ್ಲಿಮೆಂಟ್ದು ತಪ್ಪಿಲ್ಲ. ಸೊ ಪಾರ್ಲಿಮೆಂಟ್ ಕೆಲಸ ಏನು? ಆ್ಯಸ್ ಪರ್ ದ ಗೋಲ್ ಗಿವನ್ ಬೈ ದ DPSP ದೇ ಶುಡ್ ಮೇಕ್ ಅ ಲಾ. ಅಂದರೆ DPSPಲಿರುವಂತಹ ಒಂದು ಲಾಗಳನ್ನ ಗೋಲ್ ಅಂತ ತಿಳ್ಕೊಂಡು ಅವರು ಲಾಗಳನ್ನ ಮಾಡಿ ಸೊಸೈಟಿನ ಮೇಲಕ್ಕೆ ಎತ್ತಬೇಕು ಅನ್ನೋದು ಅವರ ಕೆಲಸ. ಅವ್ರದ್ದು ತಪ್ಪಿಲ್ಲ. ಬಟ್ ಆ ಒಂದು ಕೆಲಸ ಮಾಡೋ ಟೈಮಲ್ಲಿ ಏನಾಯಿತು, ಫಂಡಮೆಂಟಲ್ ರೈಟ್ಸ್ಗೆ ವೈಲೇಟ್ ಆಗ್ಬಿಡ್ತು. ಹಾಗಾದರೆ ಎಲ್ಲದಕ್ಕೂ ಕಾರಣ ಯಾರು? ಅಲ್ಲಿ ಯಾರು ಫ್ರೇಮರ್ಸ್ನ ನಾವು ಬ್ಲೇಮ್ ಮಾಡೋದಕ್ಕಾಗತ್ತೆ. ಯಾಕೆ ಅಂತಂದರೆ, ಸೊ ಅವಲ್ಲಿ ಸ್ವಲ್ಪ ಕನ್ಫ್ಯೂಷನ್, ಅಂದರೆ ಕಂಪ್ಲೀಟಾಗಿ ಅವರು ಡಿಕ್ಲೇರ್ ಮಾಡಿಬಿಟ್ಟಿದ್ರೆ ಫಂಡಮೆಂಟಲ್ ರೈಟ್ಸ್ ಆರ್ ಸ್ಯಾಕ್ರನೈಸ್ಡ್, ಇದನ್ನು ಯಾರು ಕೂಡ ಮುಟ್ಟಬಾರ್ದು, ಯಾರು ಕೂಡ ತಿದ್ದುಪಡಿ ಮಾಡಬಾರ್ದು ಅಂತೆಲ್ಲ ಹೇಳಿಬಿಟ್ಟಿದ್ರೆ ಇದೇನೂ ಆಗ್ತಾನೆ ಇರಲಿಲ್ಲ. ಇಲ್ಲ ಅಂತಂದರೆ ಅವರೇ, ಅಂದರೆ ಫ್ರೇಮರ್ಸೇ ನೀವು DPSP ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಫಂಡಮೆಂಟಲ್ ರೈಟ್ಸು ವೈಲೇಟ್ ಆದರೂ ಪರವಾಗಿಲ್ಲ, ಯು ಕ್ಯಾನ್ ಡೂ ಅಂತ ಹೇಳಿಬಿಟ್ಟಿದ್ರು ಆಗ್ತಾಯಿತ್ತು. ಬಟ್ ಆ ಥರ ಪ್ರಾವಿಷನ್ಸ್ಗಳೇನು ಮೆನ್ಷನ್ ಮಾಡದೇ ಇರೋ ಕಾರಣ ಈ ಒಂದಷ್ಟು ಫೈಟ್ಗಳಾಗೋದಕ್ಕೆ ಶುರು ಆಯಿತು. ಆಯಿತಾ? ಓಕೆ, ಬಿಡಿ, ಅದೆಲ್ಲ ಬಿಡಿ. ಸೊ ಈ ಒಂದು ಜಡ್ಜ್ಮೆಂಟ್, ಅಂದರೆ ಗೋರಖ್ನಾಥ್ ಜಡ್ಜ್ಮೆಂಟ್ ಪ್ರಕಾರ ಏನಾಯಿತು ಅಂದರೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಪಾರ್ಲಿಮೆಂಟ್ಗೆ ಆ ಒಂದು ಪವರ್ನ ಸ್ಟಾಪ್ ಮಾಡಿದ್ರು. ಅಂದರೆ ಪಾರ್ಲಿಮೆಂಟ್ ಕ್ಯಾನ್ ನಾಟ್ ಮೇಕ್ ಎನಿ ಲಾ ಬೇಸ್ಡ್ ಆನ್ ದ DPSP. ಸೊ ಇದರಿಂದ ಏನಾಯಿತು ಅಂತಂದರೆ, ದಿಸ್ ಕ್ರಿಯೇಟೆಡ್ ಡೆಡ್ ಲಾಕ್ ಬಿಟ್ವೀನ್ ಪಾರ್ಲಿಮೆಂಟ್ ಆ್ಯಂಡ್ ಜುಡಿಷರಿ. ಯಾಕೆ ಅಂತಂದರೆ, ಪಾರ್ಲಿಮೆಂಟು ಏನೇ ಒಂದು ಲಾ ಮಾಡಬೇಕಾದ್ರೂ ಕೂಡ ಜುಡಿಷರಿ ಬಂದು ಮಧ್ಯ ಕೈ ಹಾಕೋದು. ನೋಡಪ್ಪ, ಇದನ್ನು ತಪ್ಪು, ನೀವು ಮಾಡ್ತಾರ ತಪ್ಪು, ಅದು ತಪ್ಪು, ಇದು ತಪ್ಪು ಅಂತ ಹೇಳಿ ಜುಡಿಷರಿ ಬರ್ತಾ ಇತ್ತಲ್ಲ. ಇದರಿಂದ ಏನಾಯಿತು, ಸ್ವಲ್ಪ ಇರುಸು ಮುರುಸು ಆಗೋಯಿತು ಜುಡಿಷರಿ ಮತ್ತು ಪಾರ್ಲಿಮೆಂಟ್ ಮಧ್ಯ. ಸೊ ಪಾರ್ಲಿಮೆಂಟ್ ಕುಡಂಟ್ ಪಾಸ್ ಅ ಲಾ ಇಂಪ್ಲಿಮೆಂಟೆಡ್ DPSP ಇಫ್ ದೇ ಕಾನ್ಫ್ಲಿಕ್ಟೆಡ್ ವಿತ್ ಫಂಡಮೆಂಟಲ್ ರೈಟ್ಸ್. ಸೊ ಪಾರ್ಲಿಮೆಂಟ್ ಏನು ಮಾಡಿತು, ತಕ್ಷಣ ಏನು ಮಾಡಿತು ಅಂತಂದರೆ, ಅದೇ ವರ್ಷ ಅದೇ ವರ್ಷ ಅಲ್ಲ, ಗೋರಖ್ನಾಥ್ ಬಂದಿದ್ದು 1967 ಆದರೆ ಇದು 24ನೇ ತಿದ್ದುಪಡಿ ಬಂದಿದ್ದು 71ರಲ್ಲಿ. 1971ರಲ್ಲಿ ಏನು ಮಾಡಿದ್ರು ಅಂದರೆ, ಅಂತ ಏನು ಮಾಡಿದ್ರು 24ನೇ ತಿದ್ದುಪಡಿ ಮಾಡಿದ್ರು. ಸೊ 24ನೇ ತಿದ್ದುಪಡಿಲಿ ಏನಿದೆ ಅಂತಂದರೆ, ಆಫ್ಟರ್ ದ ಗೋರಖ್ನಾಥ್ ಕೇಸ್ ದ ಗೌರ್ಮೆಂಟ್ ಫೆಲ್ಟ್ ಪಾರ್ಲಿಮೆಂಟ್ಸ್ ಪವರ್ ವೇರ್ ಟು ರೆಸ್ಟ್ರಿಕ್ಟೆಡ್. ಅಂತಂದರೆ ಈ ಜುಡಿಷರಿ ಏನು ಮಾಡ್ತಾ ಇದೆ ಅಂತಂದರೆ, ನಾವು ಏನೇ ಲಾ ಮಾಡಿದ್ರು ಕೂಡ ಈ ಜುಡಿಷರಿ ಬಂದು ನಮ್ಮನ್ನ ರೆಸ್ಟ್ರಿಕ್ಟ್ ಮಾಡ್ತಾ ಇದೆ. ಆಯಿತಾ? ನಮ್ಮ ಪವರ್ನ ತುಂಬ ರೆಸ್ಟ್ರಿಕ್ಟ್ ಮಾಡ್ತಾ ಇದೆ ಅಂತ ಗೌರ್ಮೆಂಟ್ ತಿಳ್ಕೊಂಡು ಏನು ಮಾಡ್ತಾರೆ, ಟು ಓವರ್ಕಮ್ ದ್ಯಾಟ್ ಜಡ್ಜ್ಮೆಂಟ್, ಅಂತಂದರೆ ಟು ಓವರ್ಕಮ್ ದ ಗೋರಖ್ನಾಥ್ ಕೇಸಲ್ಲಿ ಕೊಟ್ಟಂಥ ಜಡ್ಜ್ಮೆಂಟ್ನ ಓವರ್ಕಮ್ ಮಾಡೋದಕ್ಕೋಸ್ಕರ ಏನು ಮಾಡ್ತು ಅಂತಂದರೆ, ಗೌರ್ಮೆಂಟು 24ನೇ ತಿದ್ದುಪಡಿ ಮಾಡ್ತು. ಹೌದಾ? 24ನೇ ತಿದ್ದುಪಡಿ ಮಾಡ್ತು. ಆ 24ನೇ ತಿದ್ದುಪಡಿ ಪ್ರಕಾರ ಏನು ಅಂತಂದರೆ, ಇಟ್ ಗೇವ್ ದ ಪಾರ್ಲಿಮೆಂಟ್ ದ ಪವರ್ ಟು ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ದ ಫಂಡಮೆಂಟಲ್ ರೈಟ್ಸು. ಸೊ 24ನೇ ತಿದ್ದುಪಡಿಯಲ್ಲಿ ಏನಾಯಿತು ಅಂತಂದರೆ, ಪ್ರಾವಿಷನ್ಸ್ ಏನು ಬಂತು ಅಂತಂದರೆ, ಒಂದು ಪವರ್ನ ಕೊಡ್ತು ಪಾರ್ಲಿಮೆಂಟ್ಗೆ. 24ನೇ ತಿದ್ದುಪಡಿಯಲ್ಲಿ ಏನು ಅಂತಂದರೆ, ಪಾರ್ಲಿಮೆಂಟ್ ಕ್ಯಾನ್ಟ್ ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅಂದರೆ ಸಂವಿಧಾನದ ಯಾವುದೇ ಪಾರ್ಟ್ ಆದರೂ ಕೂಡ ಅವರು ತಿದ್ದುಪಡಿ ಮಾಡ್ಬೋದು, ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್. ಬಟ್ ಆಲ್ಸೋ ಇಟ್ ಈಸ್ ಮೇಡ್ ಮ್ಯಾಂಡೇಟ್ರಿ ಫಾರ್ ದ ಪ್ರೆಸಿಡೆಂಟ್ ಟು ಗಿವ್ ಸಚ್ ಅಸೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಸ್. ಈಗ ನೋಡ್ಬೋದು, ಈಗ ನೀವು ಅಮೆಂಡ್ಮೆಂಟ್ ಚಾಪ್ಟರ್ ಬಂದಾಗ ಹೇಳ್ಕೊಡ್ತೀನಿ ಹೇಗೆಲ್ಲ ಅಮೆಂಡ್ಮೆಂಟ್ ಆಗುತ್ತೆ. ಆ್ಯಸ್ ಪರ್ ಆರ್ಟಿಕಲ್ 368 ಅಂತ ಬರುತ್ತೆ. ಸೊ ಅಲ್ಲೂ ಕೂಡ ಅಮೆಂಡ್ಮೆಂಟ್ ತಿದ್ದುಪಡಿ ಬಿಲ್ಗಳು ಯಾವುದೇ ಬಂದರೂ ಕೂಡ ಪ್ರೆಸಿಡೆಂಟ್ ಮಸ್ಟ್ ಗಿವ್ ಹರ್ ಅಸೆಂಟ್. ಹೌದಾ? ಪ್ರೆಸಿಡೆಂಟ್ ಅವರು ಅಕ್ಸೆಪ್ಟ್ ಮಾಡಲೇಬೇಕು ತಿದ್ದುಪಡಿ ಬಂದಾಗ.
ಸೊ ಅದನ್ನು ಯಾಕೆ ಮ್ಯಾಂಡೇಟ್ರಿ ಮಾಡಿದ್ರು ಅಂತಂದರೆ ಇದೇ 24ನೇ ತಿದ್ದುಪಡಿನೇ ಕಾರಣ. ಇದೇ 24ನೇ ತಿದ್ದುಪಡಿನೇ ಕಾರಣ. ಯಾಕೆ ಅಂತಂದರೆ ಗೌರ್ಮೆಂಟು ಏನೇ ಒಂದು ಲಾ ಮಾಡಬೇಕಾದ್ರೂ ಕೂಡ ಜುಡಿಷರಿ ಅಡ್ಡ ಬರ್ತಾಯಿತ್ತು. ಹೌದಾ? ಜುಡಿಷರಿ ಅಡ್ಡ ಬರ್ತಾಯಿತ್ತು. ಜೊತೆಗೆ ಈ ಪ್ರೆಸಿಡೆಂಟ್ ಅವರು ಕೂಡ ಸೈನ್ ಆಗ್ತಾ ಇರಲಿಲ್ಲ. ಸೊ ಮಧ್ಯೆ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಇದ್ರು ಈ ತಿದ್ದುಪಡಿ ಮಾಡಬೇಕಾದ್ರೆಲ್ಲ. ಸೊ ಅವರು ಅದಕ್ಕೆ ಏನು ಮಾಡಿದ್ರು ಅಂತಂದರೆ ಕೊನೆಗೆ ಒಂದು ಲಾನ ಪಾಸ್ ಮಾಡಿಬಿಟ್ರು. ಏನು ಅಂತಂದರೆ ಯಾವುದೇ ಒಂದಷ್ಟು ಪ್ರಾವಿಷನ್ಸ್ಗಳು ಸಂವಿಧಾನದ ತಿದ್ದುಪಡಿ ಮಾಡುವಂಥ ಕೆಲವೊಂದಷ್ಟು ಪ್ರಾವಿಷನ್ಸ್ಗಳು ಯಾವ್ಯಾವ್ದು ಬರುತ್ತೋ ಆ ಥರ ಪ್ರಾವಿಷನ್ಸ್ಗಳಿಗೆಲ್ಲ ಪ್ರೆಸಿಡೆಂಟ್ ಅವರು ಮ್ಯಾಂಡೇಟ್ರಿ ಅವರು ಸಹಿ ಹಾಕಲೇಬೇಕು, ಅದನ್ನು ಅವರು ರಿಜೆಕ್ಟ್ ಮಾಡಲೇಬಾರ್ದು ಅಂತ ಪ್ರಾವಿಷನ್ಸ್ ತೊಗೊಬಂದರು. ಸೊ ಅರ್ಥ ಆಯ್ತಾ? ಎರಡೂ ಪ್ರಾವಿಷನ್ಸ್ ತೊಗೊಬಂದರು. ಏನು ಅಂತಂದರೆ ಪಾರ್ಲಿಮೆಂಟ್ಗೆ ಒಂದು ಸುಪ್ರೀಂ ಪವರ್ ಸಿಕ್ತು, ಜೊತೆಗೆ ಪ್ರೆಸಿಡೆಂಟ್ ಅವರು ಎಲ್ಲ ಲಾಗಳು ಯಾವುದೇ ಒಂದು ಲಾ ಮಾಡಿದ್ರು ಕೂಡ ಅದಕ್ಕೆಲ್ಲ ಸೈನ್ ಹಾಕಲೇಬೇಕು ಅಂತ ಮ್ಯಾಂಡೇಟ್ರಿ ಮಾಡಿಬಿಟ್ರು. ಸೊ ಇದರಿಂದ ಏನಾಯಿತು ಅಂತಂದರೆ ಪಾರ್ಲಿಮೆಂಟ್ಗೆ ಇರುವಂತಹ ಅಮೆಂಡ್ಮೆಂಟ್ ಪವರ್ ಇದೆಯಲ್ಲ, ಇದು ಸುಪ್ರೀಂ ಪವರ್ ಆದಾಗಾಯಿತು. ಸೊ ಪಾರ್ಲಿಮೆಂಟ್ ಕುಡ್ ಅಗೇನ್ ಮೇಕ್ ಚೇಂಜಸ್ ಇನ್ ದ ಫಂಡಮೆಂಟಲ್ ರೈಟ್ಸ್ ಫಾರ್ ಇಂಪ್ಲಿಮೆಂಟಿಂಗ್ ದ DPSP ಆ್ಯಂಡ್ ಸೋಷಿಯಲ್ ರಿಫಾರ್ಮ್ಸ್. ಸೊ ಈಗ ಸುಪ್ರೀಂ ಪವರ್ ಸಿಕ್ಕಾದ್ಮೇಲೆ ಸುಪ್ರೀಂ ಪವರ್ ಸಿಕ್ಕಾದ್ಮೇಲೆ ಪಾರ್ಲಿಮೆಂಟ್ ಏನು ಮಾಡ್ತು, DPSPನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡ್ತು. ಸೊ 24ನೇ ತಿದ್ದುಪಡಿ ಸಾಕಾಗಲ್ಲ ಅಂತ ಹೇಳಿ ಈ ನಮ್ಮ ಗೌರ್ಮೆಂಟ್ ಅಥವಾ ಪಾರ್ಲಿಮೆಂಟ್ ಏನು ಮಾಡ್ತು ಅಂದರೆ 1971 ಅದೇ ವರ್ಷದಲ್ಲಿ ಏನು ಮಾಡ್ತು, ಇನ್ನೊಂದು ಅಮೆಂಡ್ಮೆಂಟ್ ಮಾಡ್ತು, 25ನೇ ಅಮೆಂಡ್ಮೆಂಟು. ಸೊ 25ನೇ ಅಮೆಂಡ್ಮೆಂಟ್ ಏನಪ್ಪ ಅಂತಂದರೆ ನೋಡಿ, ದ ಪಾರ್ಲಿಮೆಂಟ್ ವಾಂಟೆಡ್ ಟು ಗಿವ್ ಮೋರ್ ಸ್ಟ್ರೆಂತ್ ಟು ಸೋಷಲಿಸ್ಟ್ DPSP. ಅಂದರೆ ಈಗಾಗಲೇ ನಿಮಗೆ DPSPಲಿ ಸೋಷಲಿಸ್ಟ್ ಅಂತಿದೆ, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂತಿದೆ, ಲಿಬರಲ್ ಆ್ಯಂಡ್ ಇಂಟೆಲೆಕ್ಚುವಲ್ ಪ್ರಿನ್ಸಿಪಲ್ಸ್ ಅಂತಿದೆ ಅಲ್ವಾ. ಸೊ ಅದರಲ್ಲಿ ಈ ಸೋಷಲಿಸ್ಟ್ ಪ್ರಿನ್ಸಿಪಲ್ಗಳಿದಾವಲ್ಲ, ಅಂದರೆ ಸೊಸೈಟಿನ ಮೇಲೆತ್ತುವಂತಹ ಕೆಲವೊಂದಷ್ಟು DPSPಗಳದು. ಸೊ ಅಂಥ DPSPಗಳಿಗೆ ಸ್ಟ್ರೆಂತ್ನ ಕೊಡಬೇಕು ಅಂತ ಹೇಳಿ ಎಸ್ಪೆಷಲಿ ಆರ್ಟಿಕಲ್ 39B ಮತ್ತು ಆರ್ಟಿಕಲ್ 39C ಇದೆಯಲ್ಲ, ಸೊ ಅದಕ್ಕೆ ಜಾಸ್ತಿ ಸ್ಟ್ರೆಂತ್ನ ಕೊಡಬೇಕು ಅಂತ ಹೇಳಿ ಅವ್ರು ಏನು ಮಾಡಿದ್ರು, 25ನೇ ತಿದ್ದುಪಡಿ ಮಾಡಿದ್ರು. 25ನೇ ತಿದ್ದುಪಡಿ ಮಾಡಿ ಹೊಸ ಆರ್ಟಿಕಲ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ದಟ್ ಈಸ್ ಆರ್ಟಿಕಲ್ 31C. ಆರ್ಟಿಕಲ್ 31C ಅಂತ ಹೊಸ ಆರ್ಟಿಕಲ್ನ ಹಾಕಿದ್ರು. ಸೊ ಈ ಆರ್ಟಿಕಲ್ ಪ್ರಕಾರ ಏನು ಅಂತಂದರೆ ಎನಿ ಲಾ ಮೇಡ್ ಟು ಇಂಪ್ಲಿಮೆಂಟ್ ಆರ್ಟಿಕಲ್ 39B ಆರ್ C ಕ್ಯಾನ್ ನಾಟ್ ಬಿ ಸ್ಟ್ರಕ್ ಡೌನ್ ಫಾರ್ ವೈಲೇಟಿಂಗ್ ಆರ್ಟಿಕಲ್ 14. ಅಂದರೆ ಆರ್ಟಿಕಲ್ 14 ಅನ್ನೋದಕ್ಕಿಂತ ಫಂಡಮೆಂಟಲ್ ರೈಟ್ಸ್ ಅಂತ ಅನ್ಬೋದು. ನೋಡಿ, 25ನೇ ತಿದ್ದುಪಡಿ ಪ್ರಕಾರ ಹೊಸ ಆರ್ಟಿಕಲ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಆರ್ಟಿಕಲ್ 31C ಅಂತ. ಸೊ ಆರ್ಟಿಕಲ್ 31C ಪ್ರಕಾರ ಯಾವುದೇ ಒಂದು ಲಾ ಗೌರ್ಮೆಂಟು ತಂದರೆ, ಎಕ್ಸಾಂಪಲ್ ಆರ್ಟಿಕಲ್ 39B ಮತ್ತು ಆರ್ಟಿಕಲ್ 39Cನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ, ಅದನ್ನು ಈ ಎರಡೂ ಆರ್ಟಿಕಲ್ಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಯಾವುದೇ ಒಂದು ಲಾನ ಗೌರ್ಮೆಂಟ್ ತಂದರೆ, ಆ ಲಾನ ತಂದಾಗ ಕೆಲವೊಂದು ಸತಿ ಫಂಡಮೆಂಟಲ್ ರೈಟ್ಸ್ಗೆ ಅಫೆಕ್ಟ್ ಆಗ್ತಾಯಿತ್ತು. ಸೊ ಆ ಥರ ಅಫೆಕ್ಟ್ ಆಯಿತು ಅಂತಂದರೆ ಆ ಒಂದು ಲಾಗಳನ್ನ ಸ್ಟ್ರಕ್ ಡೌನ್ ಮಾಡಬಾರ್ದು. ಎಕ್ಸಾಂಪಲ್ ಈಗ ಆರ್ಟಿಕಲ್ 39C ಅಂತಿದೆ ಅಂತ ತಿಳ್ಕೊಳ್ಳಿ, ಆರ್ಟಿಕಲ್ 39 ಬೇಡ, ಆರ್ಟಿಕಲ್ 39B ಇದೆ ತಿಳ್ಕೊಳ್ಳಿ. ಸೊ ಆರ್ಟಿಕಲ್ 39B ಅಂತಂದರೆ ಏನು, ರಿಸೋರ್ಸ್ಗಳನ್ನ ಶೇರ್ ಮಾಡಬೇಕು ಅಂತಲೇ ಇದೆ, ಹೌದಾ? ಎಲ್ಲ ರಿಸೋರ್ಸ್ಗಳನ್ನ ಇಟ್ ಶುಡ್ ಬಿ ಶೇರ್ಡ್ ಈಕ್ವಲಿ ಅಂತಿದೆ. ಸೊ ಆ ಥರ ಮಾಡಿದ್ರೆ ಏನಾಗುತ್ತೆ, ಈಕ್ವಾಲಿಟಿ ಇದಾಗುತ್ತೆ ಅಲ್ವಾ. ಸೊ ಈಗ ನನ್ನ ಒಂದು ಪ್ರಾಪರ್ಟಿನ ಎತ್ಕೊಂಡು ನೀವು ಬೇರೆ ಕಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಏನಾಗುತ್ತೆ, ಈಕ್ವಾಲಿಟಿ ಅನ್ನೋದು ರೈಟ್ ಟು ಪ್ರಾಪರ್ಟಿ ಅಫೆಕ್ಟ್ ಆಗುತ್ತೆ. ಸೊ ರೈಟ್ ಟು ಪ್ರಾಪರ್ಟಿ ಅಫೆಕ್ಟ್ ಆಗುತ್ತೆ, ಅದ್ರ ನನ್ನ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗುತ್ತೆ. ಸೊ ಆ ಥರ ವೈಲೇಟ್ ಆಗುತ್ತೆ ಅಂತ ಏನಾಗುತ್ತೆ, ಆ ಥರ ಮಾಡ್ತಾ ಹೋದರೆ ಸರ್ಕಾರ ಏನು ಮಾಡೋದಕ್ಕಾಗಲ್ಲ, ಸೊಸೈಟಿನ ಮೇಲೆ ಎತ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೇನು ಮಾಡ್ತು ಗೌರ್ಮೆಂಟ್ ಅದನ್ನೆಲ್ಲ ಯೋಚನೆ ಮಾಡಿ, ಎನಿ ಲಾ ದಟ್ ಆರ್ ಮೇಡ್ ಟು ಇಂಪ್ಲಿಮೆಂಟ್ ಈ ಒಂದು ಆರ್ಟಿಕಲ್ 39B ಮತ್ತು ಆರ್ಟಿಕಲ್ 39Cನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಯಾವುದೇ ಒಂದು ಲಾ ಮಾಡಿದ್ರು ಕೂಡ ಇಟ್ ಕ್ಯಾನ್ ನಾಟ್ ಬಿ ಸ್ಟ್ರಕ್ ಡೌನ್ ಈವನ್ ಇಟ್ ವೈಲೇಟ್ ದ ಫಂಡಮೆಂಟಲ್ ರೈಟ್ಸ್. ಅಕಸ್ಮಾತ್ ಅದು ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡಿದ್ರೂ ಕೂಡ ಆ ಲಾನ ನೀವು ಸ್ಟ್ರಕ್ ಡೌನ್ ಮಾಡೋ ಹಾಗಿಲ್ಲ. ಜೊತೆಗೆ ಸಚ್ ಲಾ ನೋಡಿ, ಅಂಥ ಲಾಗಳನ್ನ ಜೊತೆಗೆ ನೀವು ಕೋರ್ಟಲ್ಲೂ ಕೂಡ ಹೋಗೋದಕ್ಕೆ ಆಗೋದಿಲ್ಲ, ಎತ್ಕೊಂಡು ಹೋಗಬಾರ್ದು. ಈವನ್ ಇಫ್ ಸಮ್ ಒನ್ ಸೇ ದೇ ಡೋಂಟ್ ಆ್ಯಕ್ಚುಲಿ ಸರ್ವ್ ಆರ್ಟಿಕಲ್ 39B or C. ಸೊ ಇದರಿಂದ ಏನಾಯಿತು ಅಂತಂದರೆ ದಿಸ್ ಗೇವ್ ದ ಪ್ರೈಮಸಿ ಟು DPSP. ಪ್ರೈಮಸಿ ಅಂತಂದರೆ ಈ ಒಂದು ಕೇಸಲ್ಲಿ, ಯಾವುದು ಗೋಲಕ್ನಾಥ್ ಕೇಸಲ್ಲಿ ಏನಾಯಿತು ಅಂತಂದರೆ DPSPಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಬಿಟ್ರು.
ತುಂಬ ಅದಕ್ಕೆ ಪವರ್ನ ಕೊಟ್ಬಿಟ್ರು ಆಯಿತಾ. ಓವರ್ ಸರ್ಟನ್ ಫಂಡಮೆಂಟಲ್ ರೈಟ್ಸ್ ರಿಡ್ಯೂಸಿಂಗ್ ದ ಜುಡಿಷಿಯಲ್ ರಿವ್ಯೂ ಪವರ್ ಅಂತಂದರೆ ಜುಡಿಷಿಯಲ್ ಪವರ್ ಏನಿತ್ತಲ್ಲ ಆ ಜುಡಿಷಿಯಲ್ ಪವರ್ನು ಕೂಡ ಲಿಮಿಟ್ ಮಾಡಿದ್ರು, ಫಂಡಮೆಂಟಲ್ ರೈಟ್ಸ್ನ ಕೂಡ ಕೆಳಗಡೆ ಇಳಿಸಿದ್ರು, DPSPನ ಮೇಲೆತ್ತಿದ್ರು. ಅರ್ಥ ಆಯ್ತಾ. ಸೊ ಇದು ಬಂದು ನಿಮ್ಮ ಗೋಲಕ್ನಾಥ್ ಕೇಸು 1967. ಸಾರಿ, ಗೋಲಕ್ನಾಥ್ ಕೇಸಲ್ಲ, 25ನೇ ತಿದ್ದುಪಡಿ. ಅಂದರೆ 25ನೇ ತಿದ್ದುಪಡಿ ಮತ್ತು 24ನೇ ತಿದ್ದುಪಡಿ ಕಂಪ್ಲೀಟಾಗಿ ಈ ಒಂದು ಗೋಲಕ್ನಾಥ್ ಕೇಸ್ಗೆ ಲಿಂಕ್ ಆಗಿದೆ, ಸರಿನಾ. ಸೊ ಇಷ್ಟು ಆಯಿತು. ನೆಕ್ಸ್ಟ್ ಬಂದಿದ್ದು ಕೇಶವಾನಂದ ಭಾರತಿ ಕೇಸು. ಸೊ ಇಷ್ಟೆಲ್ಲ ಆಯಿತಾ, ಇಷ್ಟೆಲ್ಲ ಆಗಿ ಎಲ್ಲ ಸಮಾಧಾನ ಆಗಿತ್ತು, 2 ವರ್ಷ ಸಮಾಧಾನ ಆದರು. ಮತ್ತೆ 1973ರಲ್ಲಿ ಏನಾಯಿತು ಅಂತಂದರೆ ಕೇರಳದಲ್ಲೂ ಕೂಡ ಒಂದು ಲ್ಯಾಂಡ್ ರಿಫಾರ್ಮ್ನ ತೊಗೊಂಬಂದರು. ಏನು ಲ್ಯಾಂಡ್ ರಿಫಾರ್ಮ್ ಅಂದರೆ ಅಫ್ಕೋರ್ಸ್ ರೀಡಿಸ್ಟ್ರಿಬ್ಯೂಟಿಂಗ್ ದ ಲ್ಯಾಂಡ್. ಸೊ ಇಲ್ಲಿ ಒಬ್ಬರು ಸ್ಪಿರಿಚುವಲ್ ಲೀಡರ್ ಇದ್ದರು, ಯಾರೋ ಕೇಶವಾನಂದ ಭಾರತಿ ಕೇಸ್ ಅಂತ. ಸೊ ಅವ್ರೇನು ಮಾಡಿದ್ರು ಅಂದರೆ ಅಲ್ಲಿರುವಂಥ ಲ್ಯಾಂಡ್ ಇತ್ತಲ್ಲ ಅವ್ರದ್ದು ಲ್ಯಾಂಡು, ಸೊ ಅವ್ರ ಲ್ಯಾಂಡು ಅಥವಾ ಆ ಒಂದು ಟ್ರಸ್ಟ್ ಲ್ಯಾಂಡೋ ಗೊತ್ತಿಲ್ಲ, ಸ್ವಲ್ಪ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಯಾರ ಲ್ಯಾಂಡು ಅಂತ. ಸೊ ಅವ್ರ ಲ್ಯಾಂಡ್ ಏನು ಮಾಡಿದ್ರು, ರೀಡಿಸ್ಟ್ರಿಬ್ಯೂಷನ್ ಅಂತ ಮಾಡಬೇಕು ಅಂತ ಹೋದಾಗ ಲ್ಯಾಂಡ್ ರಿಫಾರ್ಮ್ ತಂದಾಗ ಏನಪ್ಪ ರೀಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಆ ಥರ ಮಾಡೋದಕ್ಕೆ ಶುರು ಮಾಡಿದಾಗ ಇವ್ರ ಲ್ಯಾಂಡ್ನು ಕೂಡ ಕಸಿದ್ಕೊಂಡು ರೀಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರಬೇಕಾದ್ರೆ ಅವ್ರೇನು ಮಾಡಿದ್ರು ಅಂತಂದರೆ, ಸರ್ ನೀವೇನು ಮಾಡ್ತಾ ಇದ್ದಾರಲ್ಲ ಇದು ತಪ್ಪು, ನಾನು ಕೇಸ್ ಹಾಕ್ತೀನಿ ಅಂತ ಹೇಳಿ ಕೇಸ್ ಹಾಕಿದ್ರು. ಸೊ ಅದ್ರ ಪ್ರಕಾರ ಅವರು ಹೋಗಿ ಹೇಳಿದ್ರು, ಸರ್ ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ರು, ಸರ್ ಈ ಥರ ಇವರು ಲ್ಯಾಂಡ್ ರಿಫಾರ್ಮ್ನ ತರ್ತಾ ಇದ್ದಾರೆ ಗೌರ್ಮೆಂಟು, ಇದರಿಂದ ಅಂದರೆ ನಾನು ಕೇಶವಾನಂದ ಭಾರತಿ ಆಗಿರುವಂತಹ ನಾನು ನನ್ನ ಒಂದು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗಿದೆ, ಯಾವುದು ರೈಟ್ ಟು ಪ್ರಾಪರ್ಟಿ ಆ್ಯಂಡ್ ರಿಲಿಜನ್ ವೈಲೇಟ್ ಆಗಿದೆ ಅಂತ ಹೇಳಿದ್ರು, ಸರಿನಾ. ಸೊ ದಿಸ್ ಕೇಸ್ ವಾಸ್ ಕ್ವಶನ್ ದ ವ್ಯಾಲಿಡಿಟಿ ಆಫ್ 24, 25 ಮತ್ತು 29th ಅಮೆಂಡ್ಮೆಂಟ್. ಅಂತಂದರೆ ಈ ಕೇಸು ಈ 24 ಮತ್ತು 25ನೇ ತಿದ್ದುಪಡಿ ಇತ್ತಲ್ಲ, ಸೊ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡ್ರು. ಅದನ್ನು ಕೂಡ ಇನ್ಕ್ಲೂಡ್ ಮಾಡಿ ಸರ್ ಇದ್ರ ಜೊತೆಗೆ ಇವರು ಈ ಒಂದು ತಿದ್ದುಪಡಿಯನ್ನು ತಗೊಂಡು ಬಂದುಬಿಟ್ಟಿದ್ದಾರೆ, ಸರ್ ನೋಡಿ ಈ ಥರ ತಂದುಬಿಟ್ಟಿದ್ದಾರೆ, ಈ ಥರ ತಂದುಬಿಟ್ಟು ಜುಡಿಷಿಯಲ್ ರಿವ್ಯೂ ಅಂದರೆ ನಿಮ್ಮ ಒಂದು ಜುಡಿಷಿಯರಿ ಪವರ್ನು ಕೂಡ ಲಿಮಿಟ್ ಮಾಡಿಬಿಟ್ಟಿದ್ದಾರೆ ಅವರು ಅಂತ ಹೇಳಿ ಈ ಕೇಶವಾನಂದ ಭಾರತಿ ಕೇಸಲ್ಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಬಿಟ್ರು. ಸೊ ಇಶ್ಯೂ ಏನಾಯ್ತಪ್ಪ ಅಂತಂದರೆ, ಕ್ಯಾನ್ ಪಾರ್ಲಿಮೆಂಟ್ ಅಮೆಂಡ್ ಈವನ್ ಫಂಡಮೆಂಟಲ್ ರೈಟ್ಸ್ ಫ್ರೀಲಿ ಅಂತಂದರೆ ಪಾರ್ಲಿಮೆಂಟು ಫಂಡಮೆಂಟಲ್ ರೈಟ್ನ ಫ್ರೀಯಾಗಿ ಅದರ ಇಷ್ಟ ಬಂದಂಗೆ ತಿದ್ದುಪಡಿ ಮಾಡಬಹುದಾ ಅನ್ನೋದೊಂದು ಕ್ವಶನ್ ರೈಸ್ ಆಯಿತು. ಸೊ ಸುಪ್ರೀಂ ಕೋರ್ಟ್ ಎಲ್ಲ ಕೂಡ ಅನಲೈಸ್ ಮಾಡಿ ಒಂದು ಜಡ್ಜ್ಮೆಂಟ್ನ ಕೊಡ್ತು. ಏನಪ್ಪ ಅಂತಂದರೆ ದ ಸುಪ್ರೀಂ ಕೋರ್ಟ್ ಗೇವ್ ದ ಬ್ಯಾಲೆನ್ಸ್ಡ್ ಆ್ಯಂಡ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಏನು ಅಂತಂದರೆ ಎಸ್, ಪಾರ್ಲಿಮೆಂಟು ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಪಾರ್ಲಿಮೆಂಟ್ಗೆ ಎಲ್ಲ ಥರದ ಪವರ್ ಇದೆ, ಏನು ಬೇಕಾದ್ರೂ ತಿದ್ದುಪಡಿ ಮಾಡ್ಕೊ, ಆದರೆ ಇಟ್ ಶುಡ್ ನಾಟ್ ಅಲ್ಟರ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಬೇಸಿಕ್ ಸ್ಟ್ರಕ್ಚರ್ ಇದೆಯಲ್ಲ ಆ ಬೇಸಿಕ್ ಸ್ಟ್ರಕ್ಚರ್ಗಳೇ ಎಫೆಕ್ಟ್ ಆಗಬಾರ್ದು. ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಏನು, ಜುಡಿಷಿಯಲ್ ರಿವ್ಯೂ ಅವೆಲ್ಲ ಇದೆಯಲ್ಲ, ಸೊ ಅದಕ್ಕೆ ಎಫೆಕ್ಟ್ ಆಗಬಾರ್ದು. ಬೇಸಿಕ್ ಸ್ಟ್ರಕ್ಚರ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ. ಬೇಸಿಕ್ ಸ್ಟ್ರಕ್ಚರ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತಂದರೆ, ಈಗ ಗೌರ್ಮೆಂಟ್ ಯಾವುದೊಂದು ಲಾ ತೊಗೊಬಂತು, ದಟ್ ಈಸ್ ಕಾಲ್ಡ್, ಇಲ್ಲೇ ಇದೆಯಲ್ಲ ಇದೇ ಹೇಳ್ತೀನಿ ನೋಡಿ, ಒಂದು ಲಾನ ತೊಗೊಬಂತು ಆರ್ಟಿಕಲ್ 31(1)(c) ಅಂತ. ಸೊ ಅದ್ರ ಪ್ರಕಾರ ಏನು ಮಾಡ್ತು ಅಂತಂದರೆ ನೋಡಿ, ಸಚ್ ಲಾ ಕ್ಯಾನ್ ನಾಟ್ ಬಿ ಕ್ವಶನ್ ಇನ್ ದ ಕೋರ್ಟ್ ಅಂತ ಹೇಳ್ಬಿಟ್ರೆ ಏನಾಗುತ್ತೆ, ಕಂಪ್ಲೀಟಾಗಿ ಸುಪ್ರೀಂ ಪವರ್ ಕೊಟ್ಟಂಗೆ ಆಗ್ಬಿಡುತ್ತೆ ಪಾರ್ಲಿಮೆಂಟ್ಗೆ, ಆಯಿತಾ. ಕಂಪ್ಲೀಟಾಗಿ ಪಾರ್ಲಿಮೆಂಟ್ ಡಾಮಿನೇಟ್ ಮಾಡೋ ರೀತಿ ಆಗ್ಬಿಡುತ್ತೆ, ಹೌದಾ. ಇಡೀ ಕಾನ್ಸ್ಟಿಟ್ಯೂಷನ್ನೇ, ಇಡೀ ಒಂದು ಲಾ ಇದನ್ನೇ ಡಾಮಿನೇಟ್ ಮಾಡೋ ರೀತಿ ಪಾರ್ಲಿಮೆಂಟ್ಗೆ ಒಂದು ಪವರ್ ಸಿಕ್ಬಿಡುತ್ತೆ. ಸೊ ಆ ಥರ ಒಂದು ಪವರ್ ಸಿಕ್ಕಿದಾಗ ಏನಾಗುತ್ತೆ, ಸಂವಿಧಾನಕ್ಕಿಂತ ಮೇಲಿರೋದು ಯಾರು, ಪಾರ್ಲಿಮೆಂಟ್ ಆದಂಗೆ ಆಗ್ಬಿಡುತ್ತೆ, ಹೌದಾ. ಸಂವಿಧಾನಕ್ಕಿಂತ ಮೇಲೆ ಪಾರ್ಲಿಮೆಂಟ್ ಮೇಲೆ ಕೂರಿಸ್ದಂಗೆ ಆಗಿಬಿಡುತ್ತೆ. ಸೊ ಆ ಥರ ಕೂರಿಸ್ದಾಗ ಏನಾಗುತ್ತೆ, ಸಂವಿಧಾನ ಕೆಳಗಡೆ ಬಂದಂಗೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದು ಬೇಸಿಕ್ ಸ್ಟ್ರಕ್ಚರ್ ಇಲ್ಲ ಅನ್ನಂಗೆ ಆಗುತ್ತೆ. ಸೊ ಬೇಸಿಕ್ ಸ್ಟ್ರಕ್ಚರ್ ಅಂತಂದರೆ ಏನು, ಬೇಸಿಕ್ ಸ್ಟ್ರಕ್ಚರ್ ಅಂತಂದರೆ ಈಗ ಹೇಳಿದಲ್ಲ ಜುಡಿಷಿಯಲ್ ರಿವ್ಯೂ ಇವೆಲ್ಲ ಇರಬೇಕು, ಅಂದರೆ ಫ್ರೀಯಾಗಿರಬೇಕು, ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು. ತಲೆ ಕೆಡ್ಸ್ಕೊಬೇಡಿ, ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಸಪ್ರೇಟಾಗಿ ಒಂದು ಚಾಪ್ಟರ್ ಇದೆ, ನೀಟಾಗಿ ತುಂಬ ಚೆನ್ನಾಗಿ ಹೇಳ್ಕೊಡಿದ್ದೀನಿ, ವಿತ್ ಎಕ್ಸಾಂಪಲ್ಸ್ ಹೇಳ್ಕೊಡಿದ್ದೀನಿ, ತಲೆ ಕೆಡ್ಸ್ಕೊಬೇಡಿ, ಜಸ್ಟ್ ಇಲ್ಲಿ ತಿಳ್ಕೊಳ್ಳಿ ಆಯಿತಾ ಏನು ಅಂತ. ಸೊ ಇಲ್ಲಿ ಏನು ಅಂತಂದರೆ, ನೋಡಪ್ಪ ನೀನು ತಿದ್ದುಪಡಿ ಮಾಡ್ತೀಯಾ ಕಾನ್ಸ್ಟಿಟ್ಯೂಷನ್ನ, ಇಷ್ಟ ಬಂದು ತಿದ್ದುಪಡಿ ಮಾಡು, ಆದರೆ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ನ ನೀನು ಅಫೆಕ್ಟ್ ಮಾಡಬಾರ್ದು ಅಂತ ಕೇಶವಾನಂದ ಭಾರತಿ ಕೇಸಲ್ಲಿ ಹೇಳ್ತು. ಜೊತೆಗೆ ಈ ಜುಡಿಷಿಯಲ್ ರಿವ್ಯೂ ಇದೆಯಲ್ಲ, ಇದು ಕೂಡ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಗಿದೆ. ಸೊ ಪಾರ್ಲಿಮೆಂಟ್ ಕ್ಯಾನ್ ನಾಟ್ ರಿಮೂವ್ ಇಟ್, ಆಯಿತಾ. ಸೊ ಇದು ಜುಡಿಷಿಯಲ್ ರಿವ್ಯೂ ಕೂಡ ಒಂದು ಬೇಸಿಕ್ ಸ್ಟ್ರಕ್ಚರು ಅಂತ ಹೇಳ್ತು. ಜೊತೆಗೆ ದ ಫಸ್ಟ್ ಪಾರ್ಟ್ ಆಫ್ ದ ಆರ್ಟಿಕಲ್ 31(c) ಇದೆಯಲ್ಲ, ಪ್ರೊಟೆಕ್ಟಿಂಗ್ ಲಾಸ್ ಅಂಡರ್ ಆರ್ಟಿಕಲ್ 39(b)(c) ಅದು ವ್ಯಾಲಿಡ್ ಆಗಿದೆ. ಮತ್ತು ಸೆಕೆಂಡ್ ಪಾರ್ಟ್ ಇದೆಯಲ್ಲ ಇದು ತಪ್ಪು ಅಂತ ಹೇಳಿ ಅದನ್ನು ಸ್ಟ್ರಕ್ ಡೌನ್ ಮಾಡ್ತು. ಯಾವುದಪ್ಪ ಅಂತಂದರೆ ಇದೆ ಸೆಕೆಂಡ್ ಪಾರ್ಟ್, ಇಲ್ಲಿದೆ ನೋಡಿ. ಆರ್ಟಿಕಲ್ 31(c) ಪ್ರಕಾರ ಎನಿ ಲಾ ಮೇಡ್ ಟು ಇಂಪ್ಲಿಮೆಂಟ್ ದ ಆರ್ಟಿಕಲ್ 39(b) or (c) ಕ್ಯಾನ್ ನಾಟ್ ಬಿ ಸ್ಟ್ರಕ್ ಡೌನ್ ಫಾರ್ ವೈಲೇಟಿಂಗ್ ಆರ್ಟಿಕಲ್ 14, 19, 31 ಅಂತ ಇದೆಯಲ್ಲ. ಸೊ ಇದು ಓಕೆ ಅಂತ ಹೇಳಿ ಇಟ್ಕೋತು ಈ ಒಂದು ಲಾನ ಇಟ್ಕೋತು. ಆದರೆ ಈ ಒಂದು
ಜುಡಿಷಿಯಲ್ ರಿವ್ಯೂ ಅಂತ ಇತ್ತಲ್ಲ, ಅದಕ್ಕೆ ಒಂದಷ್ಟು ರೆಸ್ಟ್ರಿಕ್ಷನ್ ಇತ್ತಲ್ಲ, ಯಾವ ಕೋರ್ಟಲ್ಲೂ ಕೂಡ ಇಂತಹ ಲಾಗಳನ್ನ ನೀವು ಕೋರ್ಟ್ಗೆ ಎತ್ಕೊ ಹೋಗಬಾರ್ದು ಅಂತ ಏನೋ ಇತ್ತಲ್ಲ, ಅದನ್ನು ಸ್ಟ್ರಕ್ ಡೌನ್ ಮಾಡ್ತು. ಆ ಥರ ಏನೂ ಇಲ್ಲ, ಕೋರ್ಟ್ಗೆ ಎಲ್ಲ ಥರದ ಲಾಗಳನ್ನ ಎತ್ಕೊಂಡು ಹೋಗ್ಬೋದು ಅಂತ ಕೇಶವಂತ ಭಾರತಿ ಕೇಸಲ್ಲಿ ಹೇಳ್ತು. ಸೊ ಇಂಪ್ಯಾಕ್ಟ್ ಏನು ಅಂತಂದರೆ, ಈ ಒಂದು ಕೇಸಿಂದ ಒಂದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಇಶ್ಯೂ ಆಯಿತು, ಆಯಿತಾ, ವಿಚ್ ಪ್ರೊಟೆಕ್ಟ್ ದ ಬೋತ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ಎನ್ಶೋರಿಂಗ್ ದರ್ ಈಸ್ ಎ ಬ್ಯಾಲೆನ್ಸ್ ಆ್ಯಂಡ್ ಹಾರ್ಮೋನಿ ಬಿಟ್ವೀನ್ ದೆಮ್, ಆಯಿತಾ. ಸೊ ಇಂಪ್ಯಾಕ್ಟ್ ಏನಾಯಿತು, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಸಿಕ್ತು. ಸೊ ಪಾರ್ಲಿಮೆಂಟ್ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಬಿಕೇಮ್ ದ ಲಿಮಿಟೆಡ್ ಬಟ್ ಪ್ರೊಟೆಕ್ಟೆಡ್. ಸೊ ಹಾಗಾಗಿ ಪಾರ್ಲಿಮೆಂಟು ಯಾವುದೇ ಒಂದು ಲಾನು ಬೇಕಾದರೆ, ಯಾವುದೇ ಒಂದು ಆರ್ಟಿಕಲ್ನ ಅಥವಾ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ ಏನು ಬೇಕಾದ್ರೂ ತಿದ್ದುಪಡಿ ಮಾಡ್ಬೋದು, ಬಟ್ ಇಟ್ ಕ್ಯಾನ್ ನಾಟ್ ಚೇಂಜ್ ದ ಅಥವಾ ಇಟ್ ಕ್ಯಾನ್ ನಾಟ್ ಆಲ್ಟರ್ ದ ಬೇಸಿಕ್ ಸ್ಟ್ರಕ್ಚರ್ ಅಂತ ಆಯಿತು. ಸೊ ಅದಾದಮೇಲೆ ಏನು ಮಾಡಿದ್ರು, ಸೊ ಕೇಶವಂತ ಭಾರತಿ ಕೇಸಲ್ಲಿ ಆದಮೇಲೆ ನೆಕ್ಸ್ಟ್ ವರ್ಷ, ಅಂದರೆ ನೆಕ್ಸ್ಟ್ ಅಲ್ಲ 3 ವರ್ಷ ಆದಮೇಲೆ 42ನೇ ತಿದ್ದುಪಡಿ ಮಾಡಿದ್ರು. ಈ 42ನೇ ತಿದ್ದುಪಡಿ ಯಾವಾಗ ಬಂತಂದರೆ ಎಮರ್ಜೆನ್ಸಿ ಟೈಮಲ್ಲಿ ಬಂದಂಥ ತಿದ್ದುಪಡಿ, ಆಯಿತಾ. ಸೊ ಈ ಒಂದು ಟೈಮಲ್ಲಿ ಏನಾಯಿತು ಅಂತಂದರೆ, ಗೌರ್ಮೆಂಟು ಕಂಪ್ಲೀಟಾಗಿ DPSPಗೆ ಪವರ್ ಕೊಡಬೇಕು ಅಂತ ಯೋಚನೆ ಮಾಡಿದ್ರು. ಅಂತಂದರೆ ಗೌರ್ಮೆಂಟ್ ವಾಂಟೆಡ್ ಟು ಗಿವ್ ಅ DPSP ಟೋಟಲ್ ಪ್ರಯಾರಿಟಿ, ಅಂದರೆ ಫಂಡಮೆಂಟಲ್ ರೈಟ್ಸ್ಗಿಂತನೂ ಕೂಡ DPSPಗೆ ಜಾಸ್ತಿ ಪ್ರಯಾರಿಟಿ ಕೊಡಬೇಕು ಅಂತ ಯೋಚನೆ ಮಾಡಿದ್ರು. ಯೋಚನೆ ಮಾಡಿ ಏನು ಮಾಡಿದ್ರು, ಇದೇ ಆರ್ಟಿಕಲ್ 31C ಗೌರ್ಮೆಂಟು ಏನು ಸ್ಟ್ರಕ್ ಡೌನ್ ಮಾಡ್ತಲ್ಲ ಒಂದು ಪಾರ್ಟು, ಆ ಒಂದು ಆರ್ಟಿಕಲ್ 31Cದು ಪ್ರಾವಿಷನ್ಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡಿ ಏನು ಮಾಡಿದ್ರು ಅಂತಂದರೆ, ಅರ್ಲಿಯರ್ ಇಟ್ ಕವರ್ಡ್ ಓನ್ಲಿ ಲಾ ಇಂಪ್ಲಿಮೆಂಟಿಂಗ್ ಆರ್ಟಿಕಲ್ 39B ಮತ್ತು C, ಹೌದಾ. ಸೊ ಇಲ್ಲಿತ್ತು ಅಲ್ವಾ ಆರ್ಟಿಕಲ್ 39C ನೋಡಿ, ಎನಿ ಲಾ ಮೇಡ್ ಟು ಇಂಪ್ಲಿಮೆಂಟ್ ಆರ್ಟಿಕಲ್ 39B ಮತ್ತು C ಕ್ಯಾನ್ ನಾಟ್ ಬಿ ಸ್ಟಕ್ ಡೌನ್ ಅಂತ ಇತ್ತು. ಸೊ ಇವೆರಡು ಬರೀ ಎರಡೇ ಆರ್ಟಿಕಲ್ ಇದ್ದಿದ್ದು. ಈಗೇನು ಮಾಡಿದ್ರು ಅಂದರೆ 42ನೇ ತಿದ್ದುಪಡಿಲಿ ಏನು ಮಾಡಿದ್ರು ಅಂತಂದರೆ, ಎಲ್ಲ DPSPಗೂ ಅದನ್ನು ಕವರ್ ಮಾಡಿಬಿಟ್ರು. ಆರ್ಟಿಕಲ್ 31C ಎಲ್ಲ DPSPಗೂ ಕವರ್ ಮಾಡಿದ್ರು. ನೋಡಿ, ಮೊದಲು ಬರೀ ಎರಡೇ ಆರ್ಟಿಕಲ್ಗೆ ಒಂದಷ್ಟು ಪ್ರೊಟೆಕ್ಷನ್ ಇತ್ತು, ಬಟ್ ಈಗೇನಾಯಿತು ಅಂತಂದರೆ ಎಲ್ಲ DPSPಗೂ ಕೂಡ ಆ ಒಂದು ಪ್ರೊಟೆಕ್ಷನ್ನ ಕೊಟ್ಟರು. ಮೀನಿಂಗ್ ಎನಿ ಲಾ ಮೇಡ್ ಟು ಇಂಪ್ಲಿಮೆಂಟ್ ಅ DPSP ಕುಡ್ ನಾಟ್ ಬಿ ಚಾಲೆಂಜ್ ಫಾರ್ ದ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ. ಮೊದಲು ಬರೀ ಆರ್ಟಿಕಲ್ 39C ಮತ್ತು B ಅಂತಿತ್ತು, ಈಗ ಎಲ್ಲ DPSP ಕೂಡ ಹಾಕ್ಬಿಟ್ರು. ಸೊ ಇದರಿಂದ ಏನಾಯಿತು ಅಂದರೆ, DPSP ತುಂಬ ಸುಪ್ರೀಮ್ ಆದಂಗೆ ಆಗೋಯ್ತು, ಹೌದಾ. ಎಲ್ಲ DPSPನೂ ಬೇಕಾದ್ರೆ ನೀವು ಇಂಪ್ಲಿಮೆಂಟ್ ಮಾಡ್ಬೋದು, ಬಟ್ ಅದು ಒಬ್ಬರ ಒಂದು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದರೂ ಪರವಾಗಿಲ್ಲ, DPSPನ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಹೇಳಿಬಿಟ್ರೆ ಏನಾಗುತ್ತೆ, DPSP ಸುಪ್ರೀಮ್ ಆದಂಗೆ ಆಗಿಬಿಡುತ್ತೆ. ಸೊ ಟೇಕಿಂಗ್ ಅವೇ ಸಿಟಿಸನ್ ರೈಟ್ ಟು ಚಾಲೆಂಜ್ ಮೆನಿ ಲಾಸ್ ಎಫೆಕ್ಟಿವ್ಲಿ ಸೈಲೆನ್ಸ್ ಇನ್ ದ ಜುಡಿಷಿಯಲ್ ರಿವ್ಯೂ. ಸೊ ಇದರಿಂದ ಏನಾಗುತ್ತೆ, ಜುಡಿಷಿಯಲ್ ರಿವ್ಯೂನ ಸೈಲೆನ್ಸ್ ಮಾಡ್ದಂಗೆ ಆಗುತ್ತೆ, ಆಯಿತಾ. ಓಕೆ, ನೆಕ್ಸ್ಟ್ ಬರೋದು ಯಾವುದು, ಮಿನರ್ವಾ ಮಿಲ್ಸ್ ಕೇಸು. ಈಗ 42ನೇ ತಿದ್ದುಪಡಿ ಕತೆ ಆಯಿತು ಬಿಡಿ, ಇದು 76ರಲ್ಲಾಗಿತ್ತು. ನೆಕ್ಸ್ಟ್ ಮಿನರ್ವಾ ಮಿಲ್ಸ್ ಕೇಸ್ ಬಂದಿದ್ದು 1980. 76ರಲ್ಲಿ ಯಾವುದಪ್ಪ ಅಂದರೆ 42ನೇ ತಿದ್ದುಪಡಿ ಅಲ್ವಾ, 1976. ನೆಕ್ಸ್ಟ್ ಬಂದಿದ್ದು ಮಿನರ್ವಾ ಮಿಲ್ಸ್ ಕೇಸು, ಓಕೆ, ಯೂನಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ, ಓಕೆ, 1980. ಸೊ ಅಲ್ಲಿ ಏನಾಗಿತ್ತಪ್ಪ ಕೇಸು ಅಂತಿದ್ರೆ, ಮಿನರ್ವಾ ಮಿಲ್ಸ್ ಕೇಸ್ ಬಂದಿದ್ದು ಆ್ಯಕ್ಚುಲಿ 42ನೇ ತಿದ್ದುಪಡಿ ಇತ್ತಲ್ಲ, ಆ 42ನೇ ತಿದ್ದುಪಡಿನ ಚಾಲೆಂಜ್ ಮಾಡೋದಕ್ಕೋಸ್ಕರ ತಂದಂಥ ಒಂದು ಕೇಸು ಮಿನರ್ವಾ ಮಿಲ್ಸ್ ಕೇಸು, ಆಯಿತಾ. ಚಾಲೆಂಜ್ ಮಾಡ್ತು, ಸರ್ ಈ ಥರ ಗೌರ್ಮೆಂಟ್ ಅವರು 42ನೇ ಅಮೆಂಡ್ಮೆಂಟ್ ಮಾಡಿದ್ದಾರೆ, ಆ ಅಮೆಂಡ್ಮೆಂಟಲ್ಲಿ ಎಲ್ಲ DPSPಗೂ ಕೂಡ ಈ ಒಂದು ಪ್ರೊಟೆಕ್ಷನ್ ಕೊಡೋ ರೀತಿ ಏನಿದೆಯಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಸರ್, ಇದರಿಂದ ಜುಡಿಷಿಯಲ್ ರಿವ್ಯೂ ಪವರು ಕಮ್ಮಿಯಾಗಿದೆ, ಆಯಿತಾ. ಮತ್ತು DPSPನ ತುಂಬ ಸುಪ್ರೀಮಾಗಿ ತೊಗೊಂಡು ಬಂದಿದ್ದಾರೆ ಸರ್ ಅಂತ ಹೇಳಿ ಎಲ್ಲ ಹೇಳಿದ್ರು. ಸೊ ಸುಪ್ರೀಂ ಕೋರ್ಟ್ಗೆ ಏನು ಹೇಳ್ತು ಅಂದರೆ, ನೋಡಪ್ಪ, ಆರ್ಟಿಕಲ್ 39C ನೀನೇನು ಎಲ್ಲ DPSPಗೂ ಕೂಡ ಈ ಒಂದು ಪವರ್ನ ಎಕ್ಸ್ಪ್ಯಾಂಡ್ ಮಾಡಿದೆಯಲ್ಲ, ಇದು ತಪ್ಪು, ಇದು ಅನ್ಕಾನ್ಸ್ಟಿಟ್ಯೂಷನಲ್ಲು, ಆಯಿತಾ. ಪಾರ್ಲಿಮೆಂಟ್ ಕ್ಯಾನ್ ನಾಟ್ ಡೆಸ್ಟ್ರಾಯ್ ದ ಬ್ಯಾಲೆನ್ಸ್ ಬಿಟ್ವೀನ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP. ಸೊ ಈ ಒಂದು ಬ್ಯಾಲೆನ್ಸ್ ಇದೆಯಲ್ಲ, ಈ ಬ್ಯಾಲೆನ್ಸ್ ಅನ್ನೋದು ಇದು ಕೂಡ ಒಂದು ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿಬಿಟ್ರು. ಈ ಹಾರ್ಮೋನಿ ಬ್ಯಾಲೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸು ಮತ್ತು ಈ DPSP ಇದೆಯಲ್ಲ, ಇವೆರಡೂ ಕೂಡ ಇಂಟರ್ ಡಿಪೆಂಡೆಂಟ್ ಆಗಿದೆ. ಸೊ ಇದು ಎರಡೂ ಕೂಡ ಒಂದು ಬ್ಯಾಲೆನ್ಸ್ ಆಗಿದೆ, ಆಯಿತಾ. ನೀನು ಯಾವುದನ್ನು ಕೂಡ ನೀವು ಡೆಸ್ಟ್ರಾಯ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವ್ರೇನು ಮಾಡಿದ್ರು, ಅದನ್ನು ಸ್ಟ್ರಕ್ ಡೌನ್ ಮಾಡಿದ್ರು. ಯಾವುದನ್ನು, ಎಲ್ಲ DPSP ಕೂಡ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದಾರಲ್ಲ ಅದನ್ನು ಸ್ಟ್ರಕ್ ಡೌನ್ ಮಾಡಿದ್ರು. ಆದರೆ ಒರಿಜಿನಲ್ ಆರ್ಟಿಕಲ್ 31C ಇತ್ತಲ್ಲ, ಪ್ರೊಟೆಕ್ಟಿಂಗ್ ದ ಲಾಸ್ ಅಂಡರ್ ಆರ್ಟಿಕಲ್ 39B ಮತ್ತು C, ಆ ಒಂದು ಪ್ರೊಟೆಕ್ಷನ್ ಇತ್ತಲ್ಲ, ಅದು ವ್ಯಾಲಿಡ್ ಅಂತ ಹೇಳಿದ್ರು. ಮತ್ತು ಕೋರ್ಟ್ ಕೂಡ ಒಂದು ಹೇಳ್ತು, ಏನು ಅಂತಂದರೆ, ಗಿವಿಂಗ್ ಅನ್ಲಿಮಿಟೆಡ್ ಪವರ್ ಟು ಪಾರ್ಲಿಮೆಂಟ್ ಡೆಸ್ಟ್ರಾಯ್ ದ ಡೆಮೋಕ್ರಸಿ ಅಂತ ಹೇಳ್ಬಿಡ್ದು. ಯಾವುದು, ಮಿನರ್ವಾ ಮಿಲ್ಸ್ ಕೇಸಲ್ಲಿ ಹೇಳಿದ್ದು, ನಾನಲ್ಲ, ಮಿನರ್ವಾ ಮಿಲ್ಸ್ ಕೇಸಲ್ಲಿ ಹೇಳಿದ್ದು
ಪಾರ್ಲಿಮೆಂಟ್ಗೆ ಅನ್ಲಿಮಿಟೆಡ್ ಪವರ್ ಕೊಟ್ಬಿಟ್ರೆ ಡೆಮೋಕ್ರಸಿನೇ ಅದು ಡೆಸ್ಟ್ರಾಯ್ ಮಾಡುತ್ತೆ ಅಂತ ಹೇಳ್ತು. ಮತ್ತು ಹಾರ್ಮೋನಿ ಇರಬೇಕು, ಬಟ್ ಸುಪ್ರಮಸಿ ಇರಬಾರ್ದು. ಹಾರ್ಮೋನಿ ಬ್ಯಾಲೆನ್ಸ್ ಇರಬೇಕು, ಸುಪ್ರಮಸಿ ಯಾವುದ್ರಲ್ಲೂ ಕೂಡ ಇರಬಾರ್ದು. ಸೊ ಹಾರ್ಮೋನಿ ಇದ್ರೇ ದೆರ್ ಈಸ್ ಎ ರಿಯಲ್ ಗೋಲ್ ಬಿಟ್ವೀನ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP. ಈ ಒಂದು ಜಡ್ಜ್ಮೆಂಟಲ್ಲಿ ಇದು ಏನಿಗೆ ಕೊಟ್ಟಿದೆಯಲ್ಲ, ಈ ಗಿವಿಂಗ್ ಅನ್ಲಿಮಿಟೆಡ್ ಪವರ್ ಟು ಪಾರ್ಲಿಮೆಂಟ್, ಡೆಸ್ಟ್ರಾಯ್ ದ ಡೆಮೋಕ್ರಸಿ ಅಂತ ಹೇಳ್ತು. ಸೊ ಇದರಿಂದ ಜುಡಿಷರಿಗೆ ಒಂದು ಕ್ವಶನ್ ಕೇಳ್ಬೋದು. ಈಗ ನೀವು ರೀಸೆಂಟಾಗಿ ನ್ಯೂಸು ಜೊತೆಗೆ ಸ್ವಲ್ಪ ನ್ಯೂಸ್ ಎಲ್ಲ ಕವರ್ ಮಾಡಿದರೆ ನೋಡ್ಬೋದು ನೀವು, ಅಲಹಾಬಾದ್ ಹೈಕೋರ್ಟ್ ಜಡ್ಜಲ್ಲಿ ಅವ್ರ ಮನೇಲಿ ರಾಶಿ ಹಣ ಸಿಕ್ಕಿತು. ಅಹಮದಾಬಾದ್ ಯಾವುದೋ ಒಂದು ಬಿಡಿ, ಯಾವುದೋ ಒಂದು ಕೋರ್ಟ್ ಮನೇಲಿ ಜಡ್ಜ್ ಮನೇಲಿ ರಾಶಿ ಹಣ ಸಿಕ್ಕಿತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಜೊತೆಗೆ ಕೆಲವೊಂದಷ್ಟು ಕೇಸ್ಗಳಲ್ಲಿ ಜಡ್ಜಸ್ಸು ಕೂಡ ಲಂಚನ ಕೇಳ್ತಾರಂತೆ. ಲಂಚ ಹೇಗೆ ಕೇಳ್ತಾರೆ ಅಂದರೆ, ನಿಮ್ಮ ಪರವಾಗಿ ನಾನು ಜಡ್ಜ್ಮೆಂಟ್ ಕೊಡಬೇಕು ಅಂದರೆ ನನಗೆ ಇಷ್ಟು ಲಕ್ಷ ಕೊಡಬೇಕು. ತುಂಬ ಕೇಸ್ಗಳು ಬಂದಿದೆ ಕಣ್ರಿ, ಬಂದಿಲ್ಲ ಅಂತಲ್ಲ. ನಾನು ಸುಮ್ಮನೆ ತಪ್ಪು ಸುಳ್ಳು ಮಾಹಿತಿ ಕೊಡ್ತಾಯಿಲ್ಲ. ಹೋಗಿ ಯೂಟ್ಯೂಬಲ್ಲಿ ಗೂಗಲಲ್ಲಿ ಹುಡುಕಿ ಒಂದ್ಸತಿ ನಾನು ಏನಾದ್ರು ಹೇಳಿದ್ರೆ ಡೌಟ್ ಹೊಡೆದ ತಕ್ಷಣ ನೀವು ಕಮೆಂಟಲ್ಲಿ ಹೇಳ್ಬಿಡೋದಲ್ಲ, ಇವನು ಸುಳ್ಳು ಹೇಳ್ತಾನೆ ಸರ್, ಇವನು ಇಲ್ಲ ಸರ್ ಸುಳ್ಳು ಏನು ಹೇಳ್ತಾರದು ಅಲ್ಲ. ಫಸ್ಟ್ ಹೋಗಿ ಗೂಗಲ್ ಮಾಡಿ ಏನಿದೆ ಸರ್ಚ್ ಮಾಡಿ, ನಾನು ಹೇಳ್ತಾರ ಸತ್ಯನ ಸುಳ್ಳು ನಿಮಗೆ ಗೊತ್ತಾಗುತ್ತೆ, ಆಯಿತಾ. ತುಂಬ ಇದರ ಜೊತೆಗೆ ಈಗ ರೀಸೆಂಟಾಗಿ ಒಂದು ಜಡ್ಜ್ಮೆಂಟು ಕೂಡ ಬಂತು. ಏನು ಅಂತಂದರೆ, ಲಾಯರ್ಗಳು ತಮ್ಮ ಕ್ಲೈಂಟ್ ಇನ್ಫಾರ್ಮೇಷನ್ಗಳನ್ನು ಇನ್ವೆಸ್ಟಿಗೇಷನ್ಗಳಲ್ಲಿ ಕೊಡಬಾರ್ದು. ಸರಿ, ಈಗ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಯಾವುದಾದ್ರೂ ಒಂದು ಲೈಕ್ ಎಕ್ಸಾಂಪಲ್ ಒಂದು ಕೊಲೆ ಆಯಿತು ಅಂತ ತಿಳ್ಕೊಳ್ಳಿ, ಇನ್ವೆಸ್ಟಿಗೇಷನ್ ಮಾಡಿಂದ CBIನೂ ಹಾಕ್ತಾರೆ. ಆದರೂ ಕೂಡ ಈ ಲಾಯರ್ಗಳು ಹೆಂಗೆ ಅಂತಾರೆ, ಪರ್ಸ್ನಲ್ ಲಾಯರ್ಗಳಂತ ಇರ್ತಾರೆ, ಹೌದಾ. ಸೊ ಅವ್ರ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಅವರ ಇನ್ಕಮಿಂದ ಹಿಡಿದು ಅವ್ರು ಏನೇನೆಲ್ಲ ಆಗಿರುತ್ತೆ ಎಲ್ಲ ಡೀಟೇಲ್ಸ್ ಅವ್ರ ಹತ್ರ ಇರ್ತದೆ. ಈ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳೋದು ಸುಪ್ರೀಂ ಕೋರ್ಟೇ, ಜೊತೆಗೆ ಲಾಯರ್ಗಳು ಕೂಡ ಪ್ರೊಟೆಕ್ಷನ್ ಕೊಡೋದು ಸುಪ್ರೀಂ ಕೋರ್ಟೇ. ಏನು ಅಂತಂದರೆ, ಲಾಯರ್ಗಳು ಯಾವುದೇ ಕಾರಣಕ್ಕೂ ತಮ್ಮ ಕ್ಲೈಂಟ್ ಇನ್ಫಾರ್ಮೇಷನ್ಗಳನ್ನ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಕೊಡಬಾರ್ದು ಅಂತ ಹೇಳಿದ್ದು ಇದೇ ಕೋರ್ಟೇ. ಇದರಿಂದ ಡೆಮೋಕ್ರಸಿ ಹೇಗೆ ಡೆಸ್ಟ್ರಾಯ್ ಆಗೋದಿಲ್ಲ ಅನ್ನೋದು ನಿಮಗೆ ಬಿಟ್ಟಿದ್ದು. ಡೆಸ್ಟ್ರಾಯ್ ಆಗುತ್ತೆ ಅಂತ ಹೇಳೋರು ಕಮೆಂಟಲ್ಲಿ ಹೇಳಬೇಕು, ಡೆಸ್ಟ್ರಾಯ್ ಆಗಲ್ಲ ಅಂತ ಹೇಳೋರು ಕಮೆಂಟಲ್ಲಿ ಹೇಳಬೇಕು. ಜೊತೆಗೆ ಈಗ ಬರ್ತಾ ಏನಾಗ್ತಾಯಿದೆ ಅಂತಂದರೆ, ಜುಡಿಷಿಯರಲ್ಲಿ ಒಂದು ಸುಪ್ರಮಸಿನ ಎತ್ಕೊಂಡು ಹೋಗಬೇಕು ಅಂತ ಸ್ವಲ್ಪ ಟ್ರೈ ಮಾಡ್ತಿದ್ದಾರೆ, ಆಯಿತಾ. ಸೊ ಈಗ ಜಡ್ಜಸ್ ಯಾರು ಲೈಕ್ ಅರೆಸ್ಟ್ ಮಾಡಬೇಕು ಅಂದರೂ ಕೂಡ ಚೀಫ್ ಜಸ್ಟಿಸ್ಗೆ ಪರ್ಮಿಷನ್ ತಗೊಂಡು ನೆಕ್ಸ್ಟು ಇದು ಮಾಡಬೇಕು. ಜೊತೆಗೆ ಕೆಲವೊಂದು ಕೇಸ್ಗಳಲ್ಲಿ ಲೈಕ್ ಈ ಲಂಚ ಈ ಥರ ಒಂದಕ್ಕೆ ಬ್ರೈಬ್ ಇದರಲ್ಲಿ ಸಿಗಾಕೊಬಿಟ್ರೆ ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ, ಆಯಿತಾ. ಅವರು ತಕ್ಷಣ ಕೆಲಸದಿಂದ ಅವ್ರೇನಾದರೂ ರಾಜೀನಾಮೆಯನ್ನು ಕೊಟ್ಬಿಟ್ರೆ ಏನಾಗುತ್ತೆ, ಆ ಕೇಸ್ ಅಲ್ಲೇ ಮುಗೀತು. ಸೊ ಅದರ ತುಂಬ ತಲೆಕೆಟ್ಟ ಪ್ರಾವಿಷನ್ಸ್ಗಳಿದೆ ಕಣ್ರಿ ಜುಡಿಷರಿಯಲ್ಲಿ, ಆಯಿತಾ. ಸೊ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ನೋಡಿ, ಸರಿನಾ. ಓಕೆ, ಸೊ ಇದೆಲ್ಲ ಆದಮೇಲೆ ಮಿನರಲ್ ಮಿಲ್ಸ್ ಕೇಸ್ ಎಲ್ಲ ಆದಮೇಲೆ, ಇದು ಮಿನರಲ್ ಮಿಲ್ಸ್ ಕೇಸ್ ಯಾವಾಗ ಬಂದು 1980ಲಿ. ಜೊತೆಗೆ 44ನೇ ತಿದ್ದುಪಡಿ ಒಂದಿದೆ ನೋಡ್ಕೊಳ್ಳಿ. 44ನೇ ತಿದ್ದುಪಡಿ ಇದೇ ಟೈಮಲ್ಲಿ ನೋಡ್ಬೋದು ನೀವು. ಇಷ್ಟೆಲ್ಲ ಕೇಸ್ ಆಗಿದ್ದು, ಇಷ್ಟೆಲ್ಲ ತಲೆನೋವು ಬಂದಿದ್ದು ಯಾವುದರಿಂದನಪ್ಪ? ರೈಟ್ ಟು ಪ್ರಾಪರ್ಟಿ. ಅದಕ್ಕೇನು ಮಾಡ್ತು ಗೌರ್ಮೆಂಟು? ಬಡಿದೆ ನಿನ್ನಿಂದ ಆಡಿ ಇಷ್ಟು ಕೇಸ್ಗಳು, ಇಷ್ಟು ತಲೆನೋವು, ಇಷ್ಟು ವರ್ಷ ನನಗೆ ತಲೆನೋವು ಕೊಟ್ಬಿಟ್ಟಲ್ಲ, ಮಾಡ್ತೀನಿ ಅಂತ ಹೇಳಿ ಪಾರ್ಲಿಮೆಂಟು ಈ ರೈಟ್ ಟು ಪ್ರಾಪರ್ಟಿನೇ ಇರಬಾರ್ದು, ಹೋಗತ್ತಾಗೆ ಅಂತ ಹೇಳಿ ರೈಟ್ ಟು ಪ್ರಾಪರ್ಟಿನ ಏನು ಮಾಡಿದ್ರು, ಅದನ್ನು ತೆಗೆದಾಕ್ಬಿಟ್ರು. ಅವ್ರು ಏನು ಮಾಡಿದ್ರು, ಅದನ್ನು ಲೀಗಲ್ ರೈಟಾಗಿ ಆರ್ಟಿಕಲ್ 39A ಇಟ್ಟರು. The right to property was creating a many conflict between the fundamental rights and land reforms. So the 44th amendment removed the right to property from the list of the fundamental rights. It was instead made the legal right under Article 300A. ಇದೇ ರೈಟ್ ಟು ಪ್ರಾಪರ್ಟಿಯಿಂದ ಇಷ್ಟೆಲ್ಲ ಜಗಳ ಆಯಿತು, ಅದಕ್ಕೆ ನೀನು ಇರಲೇಬೇಡ ಕಣಪ್ಪ ಅಂತ ಹೇಳಿ ತೆಗೆದಾಕಿ ಆರ್ಟಿಕಲ್ 19 clause 1 sub clause F ಈ ಥರ ತೆಗೆದಾಕಿದ್ರು. ಆರ್ಟಿಕಲ್ 31 ರೈಟ್ ಟು ಪ್ರಾಪರ್ಟಿ ಎಲ್ಲ ತೆಗೆದಾಕಿ ಅದನ್ನ ಏನು ಮಾಡಿದ್ರು, ಲೀಗಲ್ ರೈಟಾಗಿ ಆರ್ಟಿಕಲ್ 300A ಇಟ್ಟರು. ಸೊ ಇಂಪ್ಯಾಕ್ಟ್ ಏನಾಯ್ತಪ್ಪ ಅಂತಂದರೆ, ಇಟ್ ರೆಡ್ಯೂಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಸೋಷಿಯಲ್ ಜಸ್ಟಿಸ್, ಅಂದರೆ DPSP ಮತ್ತು ಫಂಡಮೆಂಟಲ್ ರೈಟ್ಸ್ ಇದ್ದಂಥ ಕೆಲವೊಂದಷ್ಟು ಏನದು ಕಾನ್ಫ್ಲಿಕ್ಟ್ ಇತ್ತಲ್ಲ, ಅದನ್ನೆಲ್ಲ ಕಮ್ಮಿ ಮಾಡ್ತು. ಸೊ ಎಲ್ಲದಕ್ಕೂ ಕಾರಣ ಒಬ್ಬನೇ, ಏನೋ ಒಂಥರ ಏನೋ ಗಾದೆ ಇದೆಯಲ್ಲ, ಸೊ ಆ ಥರ ಎಲ್ಲದಕ್ಕೂ ಕೂಡ ಜಗಳಕ್ಕೂ ಈ ರೈಟ್ ಟು ಪ್ರಾಪರ್ಟಿನೇ ಕಾರಣವಾಗ್ತಾಯಿತ್ತು. ಯಾಕೆ ಅಂತಂದರೆ, ಈ ಲ್ಯಾಂಡ್ ರಿಫಾರ್ಮ್ಸು ಆ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ಲ್ಯಾಂಡ್ ರಿಫಾರ್ಮ್ಸ್ ತರಬೇಕು ಅಂದಲ್ಲೆಲ್ಲ ಈ ರೈಟ್ ಟು ಪ್ರಾಪರ್ಟಿ ಅಡ್ಡ ಬರ್ತಾಯಿತ್ತು. ಸೊ ಹಾಗಾಗಿ ಆ ರೈಟ್ ಟು ಪ್ರಾಪರ್ಟಿನೇ ತೆಗೆದಾಕಿದ್ರು. ಸೊ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ, ಈ ಒಂದು ರೈಟ್ ಟು ಪ್ರಾಪರ್ಟಿ ಅಂತೀನಿ, ಆಫ್ಟರ್ ಮಿನರಲ್ ಮಿಲ್ಸ್ ಕೇಸಲ್ಲಿ, ವಾಟ್ ಈಸ್ ದ ಪ್ರೆಸೆಂಟ್ ಸಿಚುಯೇಷನ್ ಆಫ್ ರಿಲೇಷನ್ ಬಿಟ್ವೀನ್ DPSP ಆ್ಯಂಡ್
ಫಂಡಮೆಂಟಲ್ ರೈಟ್ಸ್ ಅಂತ ಹೇಳೋದಾದರೆ. ಸೊ ಫಂಡಮೆಂಟಲ್ ರೈಟ್ಸು ಸ್ವಲ್ಪ ಸುಪ್ರಮಸಿ ಇದೆ ಗುರು. ನನಗೆ ಗೊತ್ತಿರಂಗೆ, ನಾನು ಓದಿರಂಗೆ ಸದ್ಯಕ್ಕಿರೋದು ಫಂಡಮೆಂಟಲ್ ರೈಟು ಸುಪ್ರೀಮ್ ಆಗಿದೆ. ಯಾಕಂದರೆ ಇಂಡಿವಿಜುವಲ್ ರೈಟ್ ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇಂಡಿವಿಜುವಲ್ ರೈಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ದ ಸೊಸೈಟಿ, ಆಯಿತಾ. ಸೊ ಹಾಗಾಗಿ ಫಂಡಮೆಂಟಲ್ ರೈಟ್ಸ್ಗೆ ಸ್ವಲ್ಪ ಸುಪ್ರಮಸಿ ಇದೆ ಓವರ್ DPSP. ಮತ್ತು ಕೆಲವೊಂದು ಸ್ಪೆಷಲ್ ಕೇಸ್ಗಳಲ್ಲಿ, ಲೈಕ್ ಎಕ್ಸಾಂಪಲ್ ಆರ್ಟಿಕಲ್ 39B ಮತ್ತು C ಡಿ ಪಿ ಎಸ್ ಪಿ ಸ್ವಲ್ಪ ಸ್ಟ್ರಾಂಗ್ ಇದೆ. ಆ ಎರಡು ಆರ್ಟಿಕಲ್ ಹೋಲಿಸ್ಕೊಂಡ್ರೆ DPSP ಸ್ವಲ್ಪ ಸ್ಟ್ರಾಂಗ್ ಇದೆ ಕಂಪೇರ್ಡ್ ಟು ಅದರ್ ಫಂಡಮೆಂಟಲ್ ರೈಟ್ಸ್, ಆಯಿತಾ. ಜೊತೆಗೆ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಫಂಡಮೆಂಟಲ್ ರೈಟ್ ಟು ಇಂಪ್ಲಿಮೆಂಟ್ DPSP ಬಟ್ ಓನ್ಲಿ ಇಫ್ ಇಟ್ ಡಸ್ ನಾಟ್ ಡೆಸ್ಟ್ರಾಯ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂತಂದರೆ ಪಾರ್ಲಿಮೆಂಟ್ ಬೇಕಾದರೆ ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡ್ಬೋದು, ಆದರೆ ಇಟ್ ಶುಡ್ ನಾಟ್ ಅಫೆಕ್ಟ್ ದ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತು. ಹಾಗಾದರೆ ಬೇಸಿಕ್ ಸ್ಟ್ರಕ್ಚರ್ ಏನೆಲ್ಲ ಇದೆ ಅಂತಂದರೆ ಜುಡಿಷಿಯಲ್ ರಿವ್ಯೂ, ದ ಬ್ಯಾಲೆನ್ಸ್ ಬಿಟ್ವೀನ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP, ರೂಲ್ ಆಫ್ ಲಾ, ಪಾರ್ಲಿಮೆಂಟರಿ ಡೆಮೋಕ್ರಸಿ, ಇವೆಲ್ಲ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಗಿದೆ. ಟುಡೇ ಹೇಳೋದಾದರೆ ಎರಡೂ ಕೂಡ ಏನೂ ಕಾನ್ಫ್ಲಿಕ್ಟ್ ಇಲ್ವಂತೆ, ಎರಡೂ ಕೂಡ ಒಂದು ಕಾಂಪ್ಲಿಮೆಂಟರಿಯಾಗಿ, ಎರಡೂ ಕೂಡ ಇಂಟರ್ ಡಿಪೆಂಡೆಂಟ್ ಆಗಿ ಬದುಕ್ತಾ ಇದೆಯಂತೆ. ಮತ್ತು ಫಂಡಮೆಂಟಲ್ ರೈಟ್ಸ್ ಎನ್ಶೋರ್ ದ ಇಂಡಿವಿಜುವಲ್ ಲಿಬರ್ಟಿ ವೇರ್ ದ DPSP ಎನ್ಶೋರ್ ದ ಸೋಷಿಯಲ್ ಜಸ್ಟಿಸ್. ಟುಗೆದರ್ ದೇ ಫಾರ್ಮ್ ಅ ಕೋರ್ ಫಿಲಾಸಫಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಚೀವಿಂಗ್ ಅ ವೆಲ್ಫೇರ್ ಸ್ಟೇಟ್. ಸೊ ಓವರಾಲ್ ಕನ್ಕ್ಲೂಷನ್ ಕೊಟ್ಟಿದ್ದೀನಿ. ಜೊತೆಗೆ ಒಂದಿದೆ, ಮಿನರ್ವಾ ಮಿಲ್ಸ್ ಕೇಸಲ್ಲಿ ಒಂದಿದೆ. ಮಿನರ್ವಾ ಮಿಲ್ಸ್ ಕೇಸಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಏನು ಅಂತಂದರೆ ಈ ಒಂದು ಕೇಸಲ್ಲೇ ಹೇಳಿದ್ದು ಏನು ಅಂತಂದರೆ ದೇರ್ ಶುಡ್ ಬಿ ಎನ್ ಹಾರ್ಮೋನಿ ಬ್ಯಾಲೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದು ಇದೇ ಇದರಲ್ಲಿ ಮಿನರ್ವಾ ಮಿಲ್ಸ್ ಕೇಸಲ್ಲೇ. ಗೊತ್ತಿರಲಿ, ಇಲ್ಲ ಹಾಕ್ಬಿಟ್ಟಿದ್ದೀನಿ ನಾನು, ಅದು ಕೇಶವಂತ ಭಾರತಿ ಕೇಸಲ್ಲಿ ಎಲ್ಲಿ ಮೆನ್ಷನ್ ಮಾಡಿದ್ದೀನಿ, ಎಲ್ಲ ಹಾಕಿದ್ದೀನಲ್ಲಪ್ಪ ಇದೆ, ಇಲ್ಲಿ ಹಾಕ್ಬಿಟ್ಟಿದ್ದೀನಿ, ಇಂಪ್ಯಾಕ್ಟ್ ಇಲ್ಲ ಹಾಕಿದ್ದೀನಿ, ಕೇಶವಂತ ಭಾರತಿ ಕೇಸಲ್ಲಿ ಹಾಕ್ಬಿಟ್ಟಿದ್ದೀನಿ. ಎಲ್ಲಾರ ಬರೆದ್ಬಿಟ್ಟಿರಪ್ಪ. ಆಮೇಲೆ ಹಾರ್ಮೋನಿ ಬ್ಯಾಲೆನ್ಸ್ ಅಂತ ಕೇಳಿದ ತಕ್ಷಣ ಕೇಶವಂತ ಭಾರತಿ ಕೇಸಲ್ಲ, ಅದು ಇಂಪ್ಯಾಕ್ಟ್ ಅಷ್ಟೇ. ಮಿನರ್ವಾ ಮಿಲ್ಸ್ ಕೇಸಲ್ಲಿ ಆ್ಯಕ್ಚುಲಿ ಹೇಳಿದ್ದು ಅದನ್ನೇ, ಏನು ಅಂತಂದರೆ ಆಬ್ಸಲ್ಯೂಟ್ ಪ್ರಯಾರಿಟಿ ಶುಡ್ ನಾಟ್ ಡಿಸ್ಟರ್ಬ್. ಅಂದರೆ ನೀವೇನು ಪ್ರಯಾರಿಟಿ ಕೊಡ್ತೀರಾ, ಈ ಪ್ರಯಾರಿಟಿ ಕೊಡೋ ಟೈಮಲ್ಲಿ ಲೈಕ್ ನೀವು ಫಂಡಮೆಂಟಲ್ ರೈಟ್ಗೆ ಪ್ರಯಾರಿಟಿ ಕೊಡ್ತೀರಾ ಅಥವಾ DPSPಗೆ ಪ್ರಯಾರಿಟಿ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಒಂದು ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ ಅಲ್ವಾ. ಸೊ ಆ ಥರ ನೀವು ಪ್ರಯಾರಿಟಿ ಕೊಟ್ಟರೂ ಕೂಡ ಇಟ್ ಶುಡ್ ನಾಟ್ ಅಫೆಕ್ಟ್ ದ ಹಾರ್ಮೋನಿ ಬ್ಯಾಲೆನ್ಸ್. ಹಾಗಾಗಿ ಫಂಡಮೆಂಟಲ್ ರೈಟ್ಸ್ಗೆ ಮತ್ತು DPSP ಎರಡೂ ಮಧ್ಯೆ ಒಂದು ಹಾರ್ಮೋನಿ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳಿದ್ದೆ ಮಿನರ್ವಾ ಮಿಲ್ಸ್ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1980. ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟು ಬಂದು ರಿಲೇಷನ್ ಬಿಟ್ವೀನ್ ಏನದು ಫಂಡಮೆಂಟಲ್ ರೈಟ್ಸ್ ಮತ್ತು DPSP. ಕೊನೆಯಲ್ಲಿ ಒಂದು ಟೇಬಲ್ ಹಾಕಿದ್ದೀನಿ, ಈ ಟೇಬಲು ದಯವಿಟ್ಟು ನೀವೇನಾದ್ರು ಸಮ್ಮರ್ ಶೀಟ್ ತೊಗೊಂಡಿದ್ರೆ ಈ ಟೇಬಲ್ನ ನೀವು DPSP ಎಂಡಲ್ಲಿ ಬರ್ಕೊಳ್ಳಿ. ರಿವಿಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಹೌದಾ. ಸುಮ್ಮನೆ ಹಾಗೆ ಹೇಳ್ತೀನಿ ನೋಡ್ಕೊಳ್ಳಿ. 1951 ಏನಪ್ಪ ಬಂತು, ಚಂಪಕಂ ದೊರೆರಾಜನ್ ಕೇಸನ್ನು ಬಂತು. ಅಲ್ಲಿ ಒಂದು ಕಮ್ಯುನಲ್ ರಿಸರ್ವೇಷನ್ ಕೊಟ್ಟಿದ್ರು ಎಜುಕೇಷನಲ್ಲಿ, ಸ್ವಲ್ಪ ಅಲ್ಲಿ ತೊಂದರೆ ಇತ್ತು. ಸೊ ಆ ಒಂದು ಕೇಸಲ್ಲಿ ಏನಾಯಿತು, ಫಂಡಮೆಂಟಲ್ ರೈಟ್ಸು ತುಂಬ ದೊಡ್ಡದು ಅಂತ ತೋರಿಸಿದ್ರು, ಹೌದಾ, ಗ್ರೇಟ್ ಅಂತ ತೋರಿಸಿದ್ರು. ಓಕೆ, ನೆಕ್ಸ್ಟ್ ಗೋಲಕ್ನಾಥ್ ಕೇಸ್ ಬಂತು, ಲ್ಯಾಂಡ್ ರಿಫಾರ್ಮ್ ವರ್ಸಸ್ ಪ್ರಾಪರ್ಟಿ ರೈಟ್ಸ್ ಎಲ್ಲ ಆಯಿತು ಗೋಲಕ್ನಾಥ್ ಫ್ಯಾಮಿಲಿ ಮತ್ತು ಲ್ಯಾಂಡ್ ಲಾರ್ಡ್ಸ್ ಮಧ್ಯ. ಅಲ್ಲಿ ಫಂಡಮೆಂಟಲ್ ರೈಟ್ಸ್ನ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡಬಾರ್ದು ಹಂಗೆ ಅಂತ ಹೇಳ್ತು. ಯಾಕಂದರೆ ಫಂಡಮೆಂಟಲ್ ರೈಟ್ಸ್ ಒಂದು ಸ್ಯಾಕ್ರೋನೆಸ್ಟ್ ಅಂತ ಹಂಗೆ ಅಂತ ಹೇಳ್ತು, ಇಮ್ಯೂಟಬಲ್ ಅಂತ ಹೇಳ್ತು. ಮತ್ತು 1971 24ನೇ ತಿದ್ದುಪಡಿ ಮಾಡಿದ್ರು. ಈ ಚಂಪಕಂ ದೊರೆರಾಜನ್ ಕೇಸಲ್ಲೇ ಮೊದಲನೇ ತಿದ್ದುಪಡಿ ಕೂಡ ಮಾಡಿದರು, ಗೊತ್ತಿರಲಿ. ಮತ್ತು 24ನೇ ತಿದ್ದುಪಡಿ ಮಾಡಿದ್ರು, ಅಲ್ಲಿ ಪಾರ್ಲಿಮೆಂಟ್ದು ಪವರ್ ಎಲ್ಲ ರೀಸ್ಟೋರ್ ಆಯಿತು, ಅಮೆಂಡ್ಮೆಂಟ್ ಪವರ್ ಕ್ಲಾರಿಫೈ ಆಯಿತು. ಮತ್ತು 25ನೇ ತಿದ್ದುಪಡಿಲಿ ಸೋಷಲಿಸ್ಟ್ ಲಾಗಳಿಗೆ ಸ್ವಲ್ಪ ಪ್ರಿಯಾರಿಟಿನ ಕೊಟ್ಟರು. ಜೊತೆಗೆ ಹೊಸ ಆರ್ಟಿಕಲ್ನ ಹಾಕಿದ್ರು, ಆರ್ಟಿಕಲ್ 31C ಅಂತ. ಆರ್ಟಿಕಲ್ 31Cಲಿ ಎಕ್ಸ್ಟ್ರಾ ಒಂದಷ್ಟು ಆರ್ಟಿಕಲ್ ಅಂದರೆ 24ನೇ ತಿದ್ದುಪಡಿಯಲ್ಲಿ ಆರ್ಟಿಕಲ್ 31C ಅಲ್ಲ, ಸಾರಿ ಓಕೆ. ಸೊ ಇಲ್ಲಿ ಆರ್ಟಿಕಲ್ 31C ಹಾಕಿದ್ರು 25ನೇ ತಿದ್ದುಪಡಿಲಿ. ಮತ್ತು ಕೇಶವಂತ ಭಾರತಿ ಕೇಸ್ ಬಂತು, ಲ್ಯಾಂಡ್ ರಿಫಾರ್ಮ್ ವರ್ಸಸ್ ಪ್ರಾಪರ್ಟಿ ಅಲ್ಲೂ ಕೂಡ ಬಂತು. ಅಲ್ಲಿ ಫಸ್ಟ್ ಬಂದಿದ್ದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಬರುತ್ತೆ. ಮತ್ತು 42ನೇ ತಿದ್ದುಪಡಿ ಮಾಡಿದ್ರು, ಅಲ್ಲಿ ಸೋಷಲಿಸಮ್ ಅಂದರೆ ಸೋಷಲಿಸ್ಟ್ಗೆ ಜಾಸ್ತಿ ಪ್ರಯಾರಿಟಿ ಕೊಡೋಕ್ಕೆ ಹೋದರು. ಈ ಒಂದು ಆರ್ಟಿಕಲ್ 31C ಇದು ಏನಿತ್ತಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರು. ಮತ್ತು ಮಿನರ್ವಾ ಮಿಲ್ಸ್ ಕೇಸ್ ಬಂತು 1980ಲಿ. ಮತ್ತು ಈ ಒಂದು ಕೇಸ್ ಒಂದು ನ್ಯಾಷನಲೈಸೇಷನ್ ಕೇಸ್ ಆಯಿತು. ಮತ್ತು ಈ ಒಂದು ಬ್ಯಾಲೆನ್ಸ್ ಇತ್ತಲ್ಲ ಅದನ್ನು ರಿಸ್ಟೋರ್ ಮಾಡಿದ್ರು, ಹಾರ್ಮೋನಿ ಬ್ಯಾಲೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಮತ್ತು DPSP ಅಂತ ಹೇಳಿದ್ರು. ಈಗ ಮತ್ತೆ 40ನೇ ತಿದ್ದುಪಡಿಯಲ್ಲಿ ಏನು ಮಾಡಿದ್ರು ಅಂದರೆ ಈ ಪ್ರಾಪರ್ಟಿ ತುಂಬ ಕಾನ್ಫ್ಲಿಕ್ಟ್ ಆಗ್ತಾ ಇರೋದ್ರಿಂದ. ಸೊ ಇಷ್ಟು ಬಂದು ನಿಮ್ಮ ರಿಲೇಷನ್ಶಿಪ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ಆಗಿತ್ತು. ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು, ಆಯಿತಾ. ಕಮೆಂಟಲ್ಲಿ ಹೇಳಿ. ಜೊತೆಗೆ ಸಮರಿ ಶೀಟ್ಗಳು ಇನ್ನೂ ಯಾರು ತೊಗೊಂಡಿಲ್ಲ ತೊಗೊಳ್ಳಿ.
ಸಮರಿ ಶೀಟ್ಸ್ಗಳು, ನೋಟ್ಸ್ಗಳು, ಯಾವುದೇ ಸಬ್ಜೆಕ್ಟ್ ನೋಟ್ಸ್ಗಳು ಬೇಕು ಅಂದರೆ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಮೆಸೇಜ್ ಹಾಕಿ ಬೈ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫಂಡಮೆಂಟಲ್ ಡ್ಯೂಟೀಸ್ ಮಾಡೋಣ. ತಲೆ ಕೆಡಿಸ್ಕೊಬೇಡಿ, ಈಸಿಯಾಗಿರುತ್ತೆ. ಅದು ಕೂಡ 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ, ನೀಟಾಗಿದೆ ಆಯಿತಾ. ಸೊ ಕೆಲವೊಂದು ಎಕ್ಸಾಂಪಲ್ ಮುಖಾಂತರ ಹೇಳ್ಕೊಡ್ತೀನಿ, ಕೆಲವೊಂದು ಶಾರ್ಟ್ಕಟ್ಸ್ ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ಹೇಳಿ, ಸರಿನಾ? ಓಕೆ, ಥ್ಯಾಂಕ್ ಯು.